ಹೌದು. ಎಲ್ಲ ಧರ್ಮದ ಎಲ್ಲ ಗುರು ಹಿರಿಯರಿಗೆ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ ಬಸಣ್ಣ, ಏನ್ ಹೇಳ್ತಾರಿಪ್ಪ? ಸ್ವಲ್ಪ ದಾಂದ್ಲಿ ಕಡಿಮೆ ಮಾಡ್ರಿ, ಬಾ ಎಟ್ ಮಾಡ್ರಿ ನಡಿತೈತಿ. ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ, ಏನ್ ಹೇಳ್ತಾರಿಪ್ಪ? ಮಸೀದಿ ತೋಡೋ ಮಂದಿರ ತೋಡೋ. ಹೌದು, ಮಸೀದಿ ತೋಡೋ ಮಂದಿರ ತೋಡೋ ಮಗರ್ ಕಿಸ್ಕಾ ದಿಲ್ ಮತ್ ತೋಡೋ. ಹಿಂಗಂದ್ರಿ ಏನ್ರಿಪ್ಪ? ತಿಳಿಲಿಲ್ಲ. ಇಲ್ರಿಪ್ಪ. ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಕೊಂಡು ಹೌದು ನಿರ್ಮಲವಾಗಿ ಇಟ್ಕೊಂಡು ಹೋದಿವಂದ್ರ ಏನಕ್ಕದ್ರಿಪ್ಪ? ದೇವರನ್ನ ಮತ್ತ ಗುರುವಿನನ್ನ ಗುಡಿ ಗುಂಡಾರದಲ್ಲಿ ಹುಡುಕುದು ಕಾರಣಿಲ್ಲ. ಹೌದು, ಒಂದ್ ಮನಿ ಒಡಿ ಕಟ್ಲಿಕ್ಕೆ ಬರ್ತದ. ಹೌದ್ರಿಪ್ಪ. ಮಠ ಒಡಿ ಕಟ್ಲಿಕ್ಕೆ ಬರ್ತದ. ಹೌದು, ಮನುಷ್ಯನ ಮನಸ್ಸು ಒಡಿತಂದ್ರೆ ಎಂದೂ ಕಟ್ಟಾಕ್ ಬರುದಿಲ್ಲ ಅಂತ ಹೇಳ್ತಾರ ಅವ್ರು. ಹೇಳ್ತಾರಿಪ್ಪ ಜ್ಞಾನಿಗಳು. ತಮ್ಮ ಮನಿ, ಹೌದು, ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬಿಟ್ಟು ತಾವೆಲ್ಲರೂ ರೇವಣ ಸಿದ್ಧ ಮುತ್ಯ ಮತ್ತು ಮುತ್ತಪ್ಪಡಿಯನ ಜಾತ್ರೆಗೆ ತಾವೆಲ್ಲರೂ ಇಲ್ಲಿ ಬಂದು ಕೂತು ಡೊಳ್ಳಿನ ಪದ ಕೇಳಲಿಕ್ಕತ್ತೀರಿ. ಕೇಳಕತ್ತಾರಿಪ್ಪ. ತಮ್ಮಲ್ಲಿ ಒಂದು ವಿನಂತಿ ಅದ ಎರಡೂ ಸಂಘದಿಂದ. ಏನ್ರಿಪ್ಪ ಅದು? ಜೀವನದಾಗ ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ. ಹೌದು, ಏನು ಜೀವನದಾಗ ಡೊಳ್ಳಿನ ಪದ ಆಗಲಿ ಇಲ್ಲ ಪ್ರವಚನ ಆಗಲಿ, ಜೀವನದಾಗ ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ ಇದ್ರನ್ನು ತಿಳಿದ್ರು ಕೇಳಬೇಕು, ತಿಳಿಲಿಕ್ಕೂ ಕೇಳಬೇಕು. ತಮ್ಮಲ್ಲಿ ಒಂದು ವಿನಂತಿ ಅದ. ಸರ್ ಏನಾಯ್ತು? ನಿಮ್ ತಲೆಗಿಲಿ ಕೆಟ್ಟತ್ತೇನತ್ತ ನಾನು. ಯಾಕ? ತಿಳಿದ್ರು ಕೇಳತ್ರಿ, ತಿಳಿಲಿಕ್ಕೂ ಕೇಳತ್ತೀರಿ. ತಿಳಿಲಿಕ್ಕ ಕೇಳೇನ್ ಮಾಡುವಂತ ಮನಿಗೆ ಹೋದ್ರ ಒಂದ್ ಜಪ್ಪ ನಿದ್ದೆ ಹಾಕದ, ಇಲ್ಲಿ ಎಲ್ಲ ತೆಗದಾಕ ಹೊಸನ್ಯ. ಡೊಳ್ಳಿನ ಪದ ತಿಳಿದ್ರೆ ಅಷ್ಟೇ ಕೇಳ್ಬೇಕು, ತಿಳಿಲಿಕ್ಕ ಕೇಳಬಾರ್ದ್ರಿ. ತಿಳಿಲಿಕ್ಕೆ ಕೇಳಬಾರ್ದು. ತಿಳಿಲಿಕ್ಕ ಕೇಳಿದ್ರಿಂದ ಏನ್ ಫಾಯ್ದಾ ಸಿಗ್ತತ್ರಿಪ್ಪ ಅವ್ರಿಗೆ? ಬಸವಣ್ಣ ಏನ್ರಿಪ್ಪ? ಜೀವನದಾಗ ಡೊಳ್ಳಿನ ಪದ ತಿಳಿದ್ರು ಯಾಕೆ ಕೇಳಬೇಕು, ತಿಳಿಲಿಕ್ಕೆ ಯಾಕೆ ಕೇಳಬೇಕು? ಇದರಿಂದ ಫಾಯ್ದಾ ಏನ್ ಸಿಗ್ತತ್ರಿಪ್ಪ ಅವ್ರಿಗೆ? ಹಿಟ್ಟಿನ ಗಿರ್ನಿಗೆ ಬೀಸಾಕರೆ ಹೋಗ್ರಿ, ಬೀಸವ್ರ ಜೋಡಿ ಬೆನ್ ಹತ್ತರೆ ಹೋಗ್ರಿ. ಹೌದು, ನೀವು ಸುಮ್ಮನೆ ಹೋಗ್ರಿ, ಕರೆಯರಿ ಹೋಗ್ರಿ. ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ? ನಮ್ಮ ಮೈ ಮ್ಯಾಗ ಧೂಳು ಹೊಡಿತದ್ರಿಪ್ಪ. ಧೂಳ ನಮ್ಮ ಮೈ ಮೇಲೆ ಧೂಳು ಹೊಡಿತದ. ಹೌದು, ಹೆಂಗ ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಹೌದಾ? ಹಂಗ ಇವತ್ತಿನ ದಿವಸ ನೀವು ತಿಳಿದವರ ಕೇಳ್ರಿ, ತಿಳಿಲಾರದವರ ಕೇಳ್ರಿ. ರೇವಣ ಸಿದ್ಧ ಮುತ್ಯ ಮತ್ತು ಮುತ್ತಪ್ಪಡಿಯನ್ನು ನಾಮಸ್ಮರಣೆ ಮಾಡಿದ ಕರೆ ಆಗಿತ್ತಂದ್ರ ಹೆಂಗ ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ನಿಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಅವನ ನಾಮಸ್ಮರಣೆ ಮಾಡಿದ್ರೆ ನಿಮ್ಮ ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಕಳೆದು ಹೋಗವ ನನ್ನ ಆತ್ಮೀಯ ಬಂಧುಗಳೇ. ಹೌದು ಹೌದು ಹೌದ್ರಿಪ್ಪ. ಹೌದು, ಪುಣ್ಯದ ಒಳಗಿನ ಧೂಳ ನಮ್ಮ ಬೆನ್ನ ಹತ್ತಿ ಬರ್ತದ. ಹಂಗಾದ್ರೆ ಕೇಳ್ರಿಪ್ಪ, ಕೇಳ್ರಿ. ಕಾರಣ ಅವನ ನಾಮಸ್ಮರಣೆ ಮಾಡ್ಬೇಕಾಗ್ತದ. ಹೌದ್ರಿಪ್ಪ. ಹೌದು, ನನ್ನ ಆತ್ಮೀಯ ಬಂಧುಗಳೇ. ಏನ್ರಿಪ್ಪ? ಇಷ್ಟೋತನ ತಾವೆಲ್ಲಾರು ಕೇಳಿರಿ. ಏನತ್ರಿಪ್ಪ? ನಾಮ ಮತ್ತು ನೇಮ. ಹೌದು, ನಮ್ಮ ಸರ್ಜೋಡಿ ಸಹ ಕಲಾವಿದರು ಬಹಳ ಚಂದ ಮಾತಾಡಿದ್ರು. ಏನು ಮಾತಾಡ್ಯಾರಿಪ್ಪ? ನೀವೆಲ್ಲಾರು ಕೇಳ್ರಿ, ಅವ್ರದೊಂದು ಇತಿಹಾಸ ಅದ. ಏನೈತ್ರಿಪ್ಪ ಅದು? ಮಾತಿನ ಮುತ್ತು ತುಕಾರಾಮ ಮಹಾರಾಜರು ಅಂತೇಳಿ ಜಗತ್ತ ಶ್ರುತಿ ಸಾರ್ತದ. ಸಾರ್ತದ್ರಿಪ್ಪ, ಸಾರ್ತದ. ಶ್ರುತಿ ಸಾರ್ತದ. ಅವ್ರು ಹೇಳಿದ್ರು ಒಂದು ಮಾತ. ಏನ್ ಹೇಳ್ಯಾರಿಪ್ಪ? ಇಲ್ಲಿ ಜಾತ್ರೆ ಮಾಡಬೇಕಾದ್ರ ಇದು ಒಂದು ನೇಮದ. ಇದು ಜಾತ್ರೆ ಮಾಡ್ಬೇಕಾದ್ರ ಇದು ಒಂದು ನೇಮದ. ನೇಮ ಎದಕ್ ಮಾಡ್ತೀವಿ ನಾವು? ಎದಕ್ ಮಾಡ್ತೀರಿಪ್ಪ? ಅವನು ನಾಮಸ್ಮರಣೆ ಮಾಡಕಲ್ಲ. ಹೌದು ಹೌದು ಹೌದು. ಮುತ್ತಪ್ಪ ಹೊಡಿಯನ ನಾಮಸ್ಮರಣೆ ಮಾಡಾಕ ನಾವು ನೇಮ ಹೊಡಿಯೋದು. ಇದನ್ನ ನಾವು ಮೊದಲು ತಲೆಯಾಗಿ ಇಟ್ಕೋಬೇಕು. ಹೌದು ಹೌದ್ರಿಪ್ಪ. ರೇವಣ ಸಿದ್ಧ ಮುತ್ಯಂದು ನಾಮಸ್ಮರಣೆ ಮಾಡೋದಕ್ಕೋಸ್ಕರ ನಾ ಇವತ್ತಿನ ದಿವಸ ಎಲ್ಲ ಇಲ್ಲಿ ಕೂಡಿದೀವು. ಹೌದ್ರಿಪ್ಪ. ಅವನೇ ಇದ್ದಿರ್ಲಿಕ್ಕೆ ನಮ್ ನೇಮ ನಡೀತಿತ್ತೇನ? ನಡ್ಯಾಕಲ್ಲ, ನಡ್ಯಾಕ ಸಾಧ್ಯ ಇಲ್ಲ ಸನ್ಯಾ. ಅವನೇ ಇರ್ಲಿಕ್ಕೆ ನಾವು ಜಾತ್ರೆ ಮಾಡ್ತಿದ್ವೇನ? ಇಲ್ರಿಪ್ಪ, ಇಲ್ಲ. ಕಾರಣ ಅವನ ನಾಮಸ್ಮರಣೆ ಮಾಡೋದಕ್ಕೋಸ್ಕರ ತಾವೆಲ್ಲರೂ ಇಲ್ಲಿ ಬಂದು ಕೂತೀರಿ ಪುಣ್ಯಾತ್ಮರೇ. ಹೌದ್ರಿಪ್ಪ. ಹೌದು. ಇನ್ನೊಂದು ಮಾತು ಬಹಳ ಚಂದ ಹೇಳಿದ್ ನಮ್ಮ ಅಂಶದನ್ನವ್ರು. ಏನ್ ಹೇಳ್ಯಾರಿಪ್ಪ? ಒಂದು ಗಾಡಿ ಮ್ಯಾಲ ಇಬ್ರೇ ಕುಂದ್ರಬೇಕಾದದು ನೇಮದ. ಹೌದ್ರ್ಯಾ? ಹೌದಿಪ್ಪ. 3 ಮಂದಿ ಕೂತ್ರಂದ್ರ ಪೊಲೀಸ್ ಹಿಡಿತಾರ. ಮತ್ತ ಪೊಲೀಸ್ ಆಗಬೇಕಾದ್ರ ಹೌದ್ರಿಪ್ಪ ಅವನು ಕೆಲಸ ಮಾಡ್ಬೇಕಾದ್ರೆ ಇದೊಂದು ನೇಮದ ಅಂತ ಹೇಳಿದ್ರು. ಸರ 3 ಮಂದಿ ಕೂತ್ರ ಪೊಲೀಸ್ ಹಿಡಿತಾರತ್ತ ನಮ್ ಗುರುಜಿ ಅವ್ರು ಹೇಳಿದ್ರಲ್ಲ. ಮತ್ ನಾ ಒಬ್ಬ ಬರತ್ತೀನಿ, ನನ್ನ ಯಾಕೆ ಹಿಡಿದ್ರ ಸನಿ ಅಲ್ಲಿ ಜಮಖಂಡ್ಯಾಗ? ಹೌದಾ?
ಅದು ಒಂದ್ ಮಾತು ಹೇಳ್ತೀನಿ, ನಾ ಈ ಅಂಶದ ಅನ್ನಾಗ ಒಂದ್ ಮಾತು ಕೇಳ್ತೀನಿ. ಏನ್ರಿಪ್ಪ? ನೀವು 3 ಮಂದಿ ಕೂತ್ ಬಂದ್ರಂದ್ರ ಪೊಲೀಸ್ ಹಿಡಿತಾನ. ಹೌದು. ಬ್ಯಾಡ, ಬಾಳ ದೂರ ಹೋಗುದು ಬ್ಯಾಡ. ಇವತ್ತ ಬರುವತ್ನಾಗ ಇಲ್ಲಿ 13 ಮೈಲಾಗ ನಮ್ ಗಾಡಿ ಹಿಡಿದಿದ್ರ. ಹಿಡಿದ್ರಿಪ್ಪ. ನಮ್ಮ ಗಾಡಿಗೆ ಏನ್ ನೇಮ್ ಅದ, ಅದಕ್ಕ RC ಬುಕ್ ಇರ್ಬೇಕ. ಹೌದು. ಗಾಡಿ ಡ್ರೈವರ್ ಹೊಡ್ಯಾವ ಡ್ರೈವರ್ ಲೈಸೆನ್ಸ್ ಇರ್ಬೇಕ. ಹೌದು. ಇವು ಇರ್ಲಿಕ್ಕಂದ್ರ ಆ ಪೊಲೀಸರು ಗಾಡಿ ಹಿಡಿತಾರ. ಇದು ಒಂದು ನೇಮ್ ಅದ. ಹೌದು. ನಮ್ಮ ಗಾಡಿಗೆ ಲೈಸೆನ್ಸ್ ಇಲ್ಲ, ಮೊದಲ ಇನ್ಸೂರೆನ್ಸ್ ಮಾತ್ರ ಅದು ಮೊದಲೇ ಇಲ್ಲ. ಅದು ಗೊತ್ತೇ ಇಲ್ಲ ಸ್ನೇಹ. ನಮ್ಮದು ನೇಮನೇ ಇಲ್ಲ. ಕರೆ 13 ಮೈಲಾಗ ಗಾಡಿ ಹಿಡಿದ್ರು ಯಾವ್ರವ್ರು ಎಲ್ಲಿ ಹೊಂಟಿರಿ ಅಂದ ಕೂಡಲೇ ರೇವಣಸಿದ ಮುತ್ಯಾನ ಜಾತ್ರೆಗೆ ಔಜ ಗ್ರಾಮಕ್ಕೆ ಹೊಂಟಿವತ್ತೇಳಿ ಈ ಊರಿನ ಹೆಸರು ಹೇಳಿದ ಕೂಡಲೇ 10 ರೂಪಾಯಿ ರೊಕ್ಕ ತಗೊಲಾರ್ದ ಪೊಲೀಸ್ ಬಿಟ್ಟಾನ ಪುಣ್ಯಾತ್ಮರಿ. ಇದು ಸಭಾದ ಕೈ ಎತ್ತಿ ಮಾತದ. ನಾ ಎಲ್ಲ ಗಾಡಿ ಹೊಡಿಯತ್ತನ ಕರೆ ಗಾಡಿ ಯಾರ ಹೆಸರಲ್ಲೇ ಐತ ಅನ್ನೋದು ನನಗ ಕೂಣಿಲ್ಲ ಸ್ನೇಹ. ಎಲ್ಲಿ ಹೋತ್ ನಿಮ್ಮ ನೇಮ? ಎಲ್ಲಿ ಹೋತ್ಪ? ಮತ್ತ 3 ಮಂದಿ ಕೂತಿರ ಅಂತ ತಿಳಿರಿ. ಹೌದು. ಈಗ ನೀವ ವಿಚಾರ ಮಾಡ್ರಿ. ಒಬ್ಬ ಹರಕ್ ಹಂಗಿ ಅಂತವರ ವೇಷ ತೊಟ್ಟು ಹೋದಂದ್ರ ಇಬ್ರ ಹೋದ್ರು ಹಿಡಿತಾರ ಪೊಲೀಸರು. ಹಿಡಿತಾರಲ್ರಿಪ್ಪ. ಒಬ್ರ ಹೋದ್ರು ಹಿಡಿತಾರ ಪೊಲೀಸರು. ಅದ ವೈಟ್ ಶರ್ಟ್ ಹಾಕೊಂಡ್ರ 4 ಮಂದಿನ ಹೇರ್ಕೊಂಡು ಹೋದ್ರು ಅವ್ನ ಗಾಡಿ ಹಿಡಿದಿಲ್ಲ. ಎಲ್ಲಿ ಹೋತ್ ನಿಮ್ ನೇಮ? ಹೌದು. ಈ ಸರ ಒಂದ್ ವೇಳೆ ಅವನೇ ಗಾಡಿ ಹಿಡಿದಂತ ಇಟ್ಟ ವೈಟ್ ಶರ್ಟ್ ಹಾಕೊಂಡ್ ಅವನು. ಹೌದು ಹೌದು. ಒಬ್ಬ ಯಾವಾರ ಬಿರುಸು ಮಾಮಾಗ ಫೋನ್ ಹಚ್ಚಿದ್ರು ಬಿಟ್ಟು ಕಳಿಸಿರ್ತಾರೆ. ಎಲ್ಲಿ ಹೋತ್ ನಿಮ್ ನೇಮ? ಮೊದಲು ಕಳ್ಸದ್ ಹೋಗ್ಲ ಕಡೆ. ಮತ್ತ PSI ಅವ್ನು ಹಿಡಿಬೇಕಾದ ಕರ್ತವ್ಯದ ನೇಮದ ಅಂತ ಹೇಳಿದ್ರಿ. ಹೌದು. ಇದಕ್ಕೆ ನಾವು ಒಪ್ಕೋತೀನಿ. ಹೌದ್ರಿಪ್ಪ. PSI ಆಗಬೇಕನ್ನೋದು ನೇಮ ಬರ್ಬೇಕಾಗಿತ್ತಂದ್ರ ಇವತ್ತು ಅಂಶದನ ನಮಾನಟ್ಟಿ PSI ಆಗಬೇಕಾದ್ರ ನಿಮ್ಮ ಅಪ್ಪ ಹೋಗಿ ಎಲ್ಲಿ ನಮಾನಟ್ಟಾಗ ಈ ಅಂಶದ ನಮಾನಟ್ಟಿ ಅಂತ ಹೋಗಿ ಹೆಸರು ಹಚ್ಚಿದಾಗ ಮಾತ್ರ ಮುಂದೆ PSI ಆಗ್ತಿ. ಅಲ್ಲಿ ತನ್ನ ಹೆಸರು ಬರ್ಕೋದಿಲ್ಲ. ಇದು ಸಭಾದ ಕೈ ಎತ್ತಿ ಹೇಳ್ತಕ್ಕಂತ ಮಾತದ. ಹೌದು ಹೌದು ಹೌದ್ರಿಪ್ಪ. ಹೌದು. ಶಾಲ್ಯಾಗ ನಿಮ್ದು ಹೆಸರು ಬರಬೇಕಾಗ್ತದ. ನನ್ನ ಗಾಡಿ ಹಿಡಿಬೇಕಾದ್ರೆ ನೀ PSI ಆಗಿದಂದ್ರೆ ಯಾವ ನಾ PSI ಇದನ್ನ ನಿನ್ನ ಹೆಸರೇನು ಅಂದ್ರೆ ಬಿಡ್ತಾರ. ನಿನ್ನ ಹೆಸರೇನು PSI ಇದೀಪ? ಹೌದು. ನನ್ನ ಗಾಡಿ ಹಿಡ್ದದ. ನಿನ್ನ ಹೆಸರೇನ? ನನ್ನ ಹೆಸರು ಬುಜಾಪ್ರಿ. ಬರೇ PSI ಅಂದ್ರೆ ಇಲ್ಲ. ಹೌದು. ಅಂಶದನ್ನ ನಮಾನಟ್ಟಿ PSI ಅನ್ಬೇಕಾದ್ರ ಹಿಂದೆ ಹೆಸರು ಹಚ್ಚಬೇಕಾಗ್ತದ್ರಿಪ್ಪ. ಇದು ಮೊದಲು ನಾವು ತಿಳ್ಕೋಬೇಕು. ಹೌದು. ನಾ ಮೊದಲೇ ಹೇಳಿದ್ದೆ. ಏನತ್ರಿಪ್ಪ? ಇವತ್ತ ಮುತ್ತೂರು ಮ್ಯಾಲ ಹೆಂಗಂದ್ರ ಇದೊಂದು ಸಣ್ಣ ಚರಿಗೆ ಇದ್ದಂಗ ಅಂತ ಹೇಳಿದ್ವಿ ನಾವು. ಹೌದು. ಪ್ಲಾಸ್ಟಿಕ್ ಚರಿಗತ್ ನಾ ಹೇಳಿನ್ರಿ. ನೀ ತೀರ ಹುಸುಳಿ ಮಗನಿ. ಹೌದು. ಓದೋದು ಹಳ್ಳಕ್ ಹೋಗ್ಯಾವ್ರಿ ಇವ. ಇದು ಹೆಂಗ ಆಗ್ತದಂದ್ರ ಶಾಲ್ಯಾಗ ಮಾಸ್ತರ ಸಾಲಿ ಕಲಿಸ್ತಿದ್ದತ್ತ ಹುಡುಗರಿಗೆ. ಇಲ್ಲ ದೊಡ್ಡವ್ರಿಗೆ ಕಲಿಸ್ತಾನ. ಇಲ್ಲ ಹುಡುಗರು ಶಾಲ್ಯಾಗ ಮಾಸ್ತರ ಸಾಲಿ ಕಲಿಸ್ತಿದ್ದತ್ತ. ಹೌದು. ಅದ್ರಾಗ ಒಂದು ಹುಡುಗನ ಮುಗನ್ಯಾಗ ಸುಂಬಳ ಬಂದಿತ್ತತ್ರಿ. ಅವನ ಹೆಸರು ಹಂದಿ ಕಾಶಿ ಆತ್ರಿ. ಯಾವ್ದಾರ ಒಂದ್ ಇರ್ಲಿ. ಹೌದು. ಆ ಹುಡುಗನ ಮುಗನ್ಯಾಗ ಸುಂಬಳ ಬಂದ ಕೂಡಲೇ ಮಾಸ್ತರ ಪಾಠ ಮಾಡೋದ್ ಬಿಟ್ಟು ಹಿಂದ್ ನಿಂತ್ ನೋಡಾಕತ್ತವ್. ಏನತ್ರಿಪ್ಪ? ಅಲ್ಲೋ ನಾ ಪಾಠಾರೇ ಮಾಡ್ಲಾಕತ್ತೀನಿ. ಹೌದು. ಮುಗನ ಸುಂಬಳ ಕಳೆದ್ ಬರ್ತಾ ಸರ್ ನಿಂತ್ ಹೊಡಿ ಹತ್ತಿವ ಅಂದತ್ತವ್. ಅವಾಗ ಹುಡುಗಿ ಏನ್ ಹೇಳ್ತಾನ್ರಿಪ್ಪ ಮಾಸ್ತರ್ಗ? ಸರ್ ನೀವು ತಿನ್ನಂಗಿಲ್ರಿಲ್ಲ, ನಮ್ಮನ್ನು ತಿನ್ನಾಕ್ ಬಿಡಂಗಿಲ್ರಿಲ್ಲ ಅಂದತ್ತವ್. ಅಯ್ಯೋ ಅಟ್ಟು ಶಿವ ಇರ್ತೈತಿ. ಅಷ್ಟು ಮಾಡಿ ಹುಡುಗ ಸುಮ್ ಕುಂದ್ರಲಿಲ್ಲ ಅವ. ಮಧ್ಯಾಹ್ನ 1 ಗಂಟೆ ಊಟ ಮಾಡಿ 2ಕ್ಕೆ ಹೋಗಿತ್ತ. ಅಂದ್ರೆ ಸಂಡಾಸ್ಕ್ ಹೋಗಿದ. 2 ಒಂದಾವು. ಹೌದ್ರಿಪ್ಪ. 2ಕ್ಕೆ ಹೋಗಿತ್ತ. ಹುಡುಗ 2ಕ್ಕೆ ಮಾಡ್ಬೇಕು ಬ್ಯಾಡ್ರಿ. ಏನ್ ಮಾಡ್ತಿದ್ರಿಪ್ಪ? ಮುಂದ ಗಜರಿ ತಿತ್ತಿದತ್ತ. ಹಿಂದ 2ಕ್ಕೆ ಮಾಡ್ತಿದತ್ತ. ಅವ್ನು ಬರೋಬ್ರಿ ಐತ್ರಿ. ಹೆಂಗ? ಮ್ಯಾಗ ಹಾಕುದು ತಳಗ್ ಬೀಸುದು. ಮಗನ ಮಾಸ್ತರ್ ಹಾಶ್ ಹೊಂಟಿದ್ರತ್ತ. ಏನಂತಾರಿಪ್ಪ? ಈ ಹುಡುಗನ್ ನೋಡಿ ಅಂದ್ರತ್ತ ಅವ್ರು. ಏನತ್ರಿಪ್ಪ? ಮಾನವ ಜನ್ಮಕ್ಕೆ ಬಂದಿದ್ ಇಂತದ್ ಮಾಡ್ಬೇಡಪ್ಪ, ಒಗಿದರೆ ಮಾಡು ತಿಳುದರೆ ಮಾಡಂದ್ರತ್ತ ಅವ್ರು. ಅವಾಗ ಹುಡುಗ ಏನ್ ಹೇಳ್ತಾನ್ರಿಪ್ಪ? ಸರ್ ಇದೊಂದು ಹಿಟ್ಟಿನ ಗಿರ್ನಿ ಇದ್ದಂಗ್ರಿ ಅಂದತ್ತವ್. ಮ್ಯಾಗ ಹಾಕ್ತೈತ್ರಿ ತಳಗ್ ಬೀಸ್ತೈತ್ರಿ ಅಂದತ್ತವ್. ಅವಾಗ ಮಾಸ್ತರ್ ಏನ್ ಅನ್ಬೇಕು? ಏನತ್ರಿಪ್ಪ? ತಮ್ಮ ಯಾಕೋ ಒಂದ್ ಸ್ವಲ್ಪ ದಾಮ್ ಬೀಸಾಕತೈತಿ, ಇನ್ನೇನ್ ಹೊಳ್ಳಿ ಹಾಕಿ ನೋಡೋಣ ಅಂದ್ರತ್ತವ್ರು. ಹೆಂಗ ಹಾಕಾಕ್ ಬರ್ತದ ಹೊಸನಿ ಅದ. ಹಂಗ ಮಾತಿನ ತಾತ್ಪರ್ಯ ಆಗ್ಬಾರ್ದು. ಹೌದ್ರಿಪ್ಪ. ಯಾಕಂದ್ರ ಮಾತಿನ ಮುತ್ತ ಅನಿಸ್ಕೊಂಡಿರಿ ನೀವೆಲ್ಲಾರು ಕೇಳಿರಿ ನನ್ನ ಆತ್ಮೀಯ ಬಂಧುಗಳೇ. ಬಹಳ ಚಂದ ಹೇಳಿದ್ರು. ಏನತ್ರಿಪ್ಪ? ಮಾನವ ಜನ್ಮ ಹುಟ್ಟಬೇಕಾದ್ರೂ ಇದು ಒಂದು ನೇಮದ. ಮಾನವ ಜನ್ಮ ಹುಟ್ಟಬೇಕಾದ್ರೆ ಇದು ಒಂದು ನೇಮದ. ತೊಟ್ಟಲದಾಗ ಹಾಕಿ ಇಡಬೇಕಂದ್ರು ಇದು ಒಂದು ನೇಮದ. ಮುಂದೆ ಮದುವೆ ಮಾಡಬೇಕಾದ್ರೂ ನೇಮದ. ಸತ್ತ ಬಳಕ ಸುಡಬೇಕಾದದ್ದು ಮಣ್ಣು ಕೊಡಬೇಕಾದದ್ದು ಇದು ಒಂದು ನೇಮದ ಅಂತ ಹೇಳ್ಯಾರ. ಹೇಳ್ಯಾರಿಪ್ಪ. ಹೇಳ್ಯಾರಲ್ರಿ? ಹೇಳ್ಯಾರಲ್ರಿ.
ಹುಟ್ಟಿದ ಬಳಕ ತೊಟ್ಟಲದಾಗ ಹಾಕುವುದು ಒಂದು ನೇಮ ಅದ. ನಾವೊಂದು ಮಾತು ಕೇಳ್ತ ಅವರೇ ಹೇಳಿದ್ರು ಅವ್ರು ಏನತ್ರಿಪ್ಪ, ನಾಮದಿಂದ ಜಗತ್ತದಾಗ ಅಳಗಾಲಾದವ್ರದಾರತ್ತ, ನೇಮದಿಂದ ಅಳಗಾಲಾಗಿಲ್ಲತ್ತ. ನಾವೊಂದು ಮಾತು ಕೇಳ್ತೀನಿ. ಹೌದು, ಕುಂತಿ ಮಗ ಕರ್ಣ, ಕುಂತಿ ಮಗ ಕರ್ಣ ಹುಟ್ಟಿದ ಕೂಡಲೇ ಪೆಟ್ಟಿಗ್ಯಾಗ ಹಾಕಿ ಹೊರಗೆ ಕಳಿಸಿದಿಲ್ಲ. ಇದು ನಿಮ್ಮದು ನೇಮತ್ತಿರೋ ಅಲ್ಲತ್ತಿರೋ? ಏನತ್ತಿ ಹಸನೆ ಇದಕ್ಕ? ನೀವೇ ಹೇಳಿದ್ರಿ ಹುಟ್ಟಿದ ಕೂಡಲೇ ತೊಟ್ಟಲಾಗ ಹಾಕೋದೊಂದು ನೇಮ. ಹೌದು, ಕುಂತಿ ಮಗ ನಿನ್ನ ಮಗನ ಒಂದು ಪೆಟ್ಟಿಗ್ಯಾಗ ಹಾಕಿ ಹೊರಗೆ ಕಳಿಸಿದ್ರು ಕೂಡ ಜಗತ್ತದೊಳಗ ಸೂರ್ಯ ಚಂದ್ರ ಇರುವರಿಗೆ, ನೆಲವಂದ ಗಂಗೆ ಹರಿವರಿಗೆ, ಪಾರಂದ ಪೋರವರಿಗೆ ದಾನಸೂರ ಕರ್ಣತ್ ಹೆಸರು ಉಳಿದದ. ಪುಣ್ಯಾತ್ಮರೇ, ದಾನಸೂರ ಕರ್ಣತ್ ಹೆಸರು ಉಳಿದದ. ದಾನಸೂರ ಕರ್ಣತ್ ಹೆಸರು ಉಳಿದದ. ಹೌದ್ರಿಪ್ಪ, ಹೌದು. ನಿಮ್ದು ಎಲ್ಲಿ ಉಳಿತು ನೇಮ? ಎಲ್ಲಿ ಹೋಯ್ತದು? ಹೊಳ್ಯಾಗ ಹೋಯ್ತಲ್ರಿ. ಹೆಂಗ? ಅದ್ ಪೇಟ್ಗಾಗ ಹಾಕಿ ಬಿಡ. ಹುಟ್ಟಿದ ಕೂಡಲೇ ಪೆಟ್ಟಿಗೆ ಹಾಕೋದು ಎಲ್ಲಿ ಹೋಯ್ತು ನಿಮ್ ನೇಮ? ಇದು ಹೌದು. ಇದು ಬಿಡ್ರಿ. ಬೀರ ದೇವರು ಹುಟ್ಟಿದ ಕೂಡಲೇ 13 ದಿವಸಕ್ಕೆ ತೊಟ್ಟಲಾಗ ಹಾಕಿ ಹೆಸರು ಇಡ್ತಾರ. ಹೌದು ಹೌದು. ಕರೆ ಬೀರ ದೇವ್ರನ್ನ 7 ದಿವಸಕ್ಕೆ ಬೀರ ದೇವ್ರ ಅಡವಿ ಅರ್ಯಾನಕ್ಕೆ ಹೋದ. ಹೌದ್ರಿಪ್ಪ. ಇರ್ಲಿ, ಸಮಯ ಸಂದರ್ಭಕ್ಕೆ ಬಂದಿತ್ತು ಬೀರ ದೇವ್ರ ಅಡವಿ ಅರ್ಯಾನಕ್ಕೆ ಹೋದ. ಹೌದಾ? ಖರೆ ಅವನ ನಾಮ ಎಲ್ಲರೇ ಹೋಗ್ಯದನ? ಹೋಗಿಲ್ಲ. ನೀವು ನೇಮ ಬಿಟ್ರಿ. ಹೌದಾ? ನೀವು ಕೆಟ್ರಿ. ಜಗತ್ತದೊಳಗ ವೀರ ಸೂರ ಲಿಂಗ ಬೀರಾಣಿ ದೇವರ, ಗಾಂಜಿಪಾರ ದೇವರ, ಗಾಂಜಿ ವಿದ್ಯಾ ದೇವರ, ಜಿಮಕಮ್ಮನೂರು ದೇವರ, ಅಲ್ಲನಗಾಡಿ ದೇವರು, ಕಾನೂರು ಮಠದೊಳಗಿನ ಕರಿಯಾಸಿದ ದೇವರ ಜಗತ್ತದೊಳಗ ಸುರುತಿ ಅವನ ಹೆಸರು ಸಾರ್ತದ. ಪುಣ್ಯಾತ್ಮರ ಜಗತ್ತದೊಳಗ ಅವನ ಹೆಸರು ಸಾರ್ತದ. ಹೇಳ್ರಿ ಹಂಗಾಗಿರ್ಬೇಕು. ಉಡುಪೇಟಲ್ದಾಗ ಐಟಮ್ ಹೇಳ್ದಂಗಾಗಿರ್ಬೇಕು. ಬಜ್ಜಿ ಉತ್ತಪ್ಪ ದಾಶ ಇದು ಮತ್ ಬಿಡುದು 5 ರೂಪಾಯಿ ಕಪ್ ಚಾ ಕುಡ್ದು ಹೊರಗೆ ಬಂದು ಬಿಡುದು. ಸದ್ಯ ಒಂದ ರೀತಿ ಐತ ನಮ್ಮ ಮಗನ ನಿಂಗ. ಹೌದು. ಇಲ್ಲಿ ಯಾವ್ದು ಉಳಿತ್ರಿ? ಬಸಣ್ಣ, ಏನ್ರಿಪ್ಪ? ಜಗತ್ತದೊಳಗೆ ನಾಮ ಶ್ರೇಷ್ಠ ಅದ. ಮತ್ತೆ ಇನ್ನೊಂದು ಹೇಳಿದ್ರು. ಏನ್ರಿಪ್ಪ? ನೇಮ ಮನುಷ್ಯರಿಗೆ ಅಷ್ಟೇ ಅದ. ನೇಮ ಮನುಷ್ಯರಿಗೆ ಅಷ್ಟೇ ಅದ, ಪ್ರಾಣಿ ಪಕ್ಷಿಗಳಿಗಿಲ್ಲ, ಯಾವ್ದಕ್ಕೂ ಇಲ್ಲ ತಸನ್ಯ. ಮತ್ತ ಹುಟ್ಟತಾವ ಎದಕ್ರಿ? ನಾ ಒಂದು ಮಾತು ಕೇಳ್ತೀನಿ. ಏನ್ರಿಪ್ಪ? ನೇಮ ಪ್ರಾಣಿ ಪಕ್ಷಿಗಳಿಗೆ ಇಲ್ಲ ಅಂತ ಅನ್ಲಿಕ್ಕೆ ಹೋಗ್ಬೇಡ. ಹೌದು. ದಾರಿ ತಪ್ಪಿಸ್ಲಿಕ್ಕೆ ಹೋಗ್ಬೇಡ. ನಾವು ನಿಮ್ಮನ್ನ ನೋಡಿ ಹಾಡಿ ಕಲ್ತಂತವ್ರದೀವಿ ನಾವು. ಹೌದ್ರಿಪ್ಪ. ಖರೆ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಮನುಷ್ಯ ನೇಮ ಬಿಡ್ತಾನ. ಖರೆ ಪ್ರಾಣಿ ಪಕ್ಷಿಗಳು ಯಾವತ್ತಿಗೂ ನೇಮ ಬಿಡೋದಿಲ್ಲ. ಪುಣ್ಯಾತ್ಮರೇ, ಒಂದು ಮನೆ ಮುಂದಿರ್ತಕ್ಕಂಥ ನಾಯಿಗೆ ಒಂದು ತುತ್ತು ರೊಟ್ಟಿ ಹಾಕಿದಂದ್ರ ಸಾಯಿತನ ನಮ್ಮ ಮನೆ ಬಾಗಿಲ ಕಾವಲ ಮಾಡ್ತದ. ಪುಣ್ಯಾತ್ಮರೇ, ಸಾಯಿತನ ನಮ್ಮ ಮನೆ ಕಾವಲ ಮಾಡ್ತದ ನಾಯಿ. ಹೌದ್ ಹೌದ್ರಿಪ್ಪ. ಹಲೋ. ಇರ್ಲಿ, ನಮ್ಮ ಜ್ಯೋತ್ಯಪ್ಪ ಸರ್ ಅವ್ರು ಒಳ್ಳೆ ಮಾತುಗಾರರು. ಹೌದು. ಮತ್ತು ನಮ್ಮ ಬುದ್ಧಿವಂತ ಗೌಡ್ರು. ಹೌದು. ಬಹಳ ನಿಜವಾಗಲೂ ಒಳ್ಳೆಯ ಕಲಾವಿದರು. ದಯವಿಟ್ಟು ಇವತ್ತಿನ ದಿವಸ ನಾವು ಅಲ್ಲಿದಿಂದ ಬಂದಿವತ್ತು ತಿಳ್ಕೊಂಡು ಎರಡೂ ಕಲಾವಿದರಿಗೆ ಪುಷ್ಪದಾರ ಅನೇಕ ಸಂಭ್ರಮಾಚರಣೆಯನ್ನು ನೀಡಿರ್ತಕ್ಕಂಥ ನಮ್ಮ ಪ್ರೀತಿ ಅನ್ನೆಂದರೆ ದಯವಿಟ್ಟು ಒಂದು ಸಾರಿ ಜೋರಾದ ಚಪ್ಪಾಳೆವನ್ನು ತಟ್ಟಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಅದ ಬಂಧುಗಳೇ. ಓಕೆ ಓಕೆ. ಅಂತ ನನ್ನ ಅನ್ನೆಂದರಾಗಿರ್ತಕ್ಕಂಥವ್ರು ಕೂಡ ಪುಷ್ಪದಾರಗಳನ್ನು ಹಾಕಿದಾರೆ. ಅವ್ರ ಬದಲ ಮುಂದೆ ಮಾತಾಡೋ ವಿಷಯ ಮಾತಾಡೋದ. ಹೌದ್ರಿಪ್ಪ. ಮಹಾತ್ಮರು ಹೇಳ್ತಾರ, ಏನತ್ರಿಪ್ಪ? ನೀನೊಲಿದರೆ ಕೊರಡು ಕೊನೆರುವುದಯ್ಯ. ಹೌದು. ಒಲಿದರೆ ಬರಡು ಹೈನಾಗುವುದಯ್ಯ. ಹೌದ್ರಿಪ್ಪ. ನೀನೊಲಿದರೆ ವಿಷ ಅಮೃತವಾಗುವುದಯ್ಯ. ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಲ್ಲಿರುಪವು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದೇ ಮಾತ್ಯಾಕೆ ಹೇಳ್ಯಾರಿಪ್ಪ ಅವರು? ಜೀವನದಾಗ ಭಗವಂತ ಒಲತಂದ್ರ, ಜೀವನದಾಗ ಭಗವಂತ ಒಲತಪ್ಪ ಅಂತ ಕೇಳಿದ್ರ ಹಿಂಡಲಾರದ ಹಸು ಕೂಡ ಹಾಲು ಕೊಡ್ತದ. ಕೊಡ್ತದ್ರಿಪ್ಪ, ಕೊಡ್ತದ.
ಗಿಡ ಬರಡ ಬಿದ್ದದು ಕೂಡ ಚಿಗಿತದ. ಹೌದು. ಭಗವಂತ ಒಲತಪ್ಪ ಅಂದ್ರೆ ವಿಷ ಇದ್ದದು ಕೂಡ ಅಮೃತ ಆಗ್ತದ. ಹೌದ್ರಿಪ್ಪ. ಬರೇ ಭಗವಂತ ಒಲಿಬೇಕಾದ್ರ ಕಾರಣ ಅವನ ನಾಮ ನುಡಿಬೇಕಾಗ್ತದ. ಹೌದ್ರಿಪ್ಪ. ಹೌದು. ಏನ್ ಮಾಡ್ಬೇಕಾಗ್ತದ? ಅವ್ರ ನಾಮ ನುಡಿಬೇಕಾಗ್ತದ. ನಾಮ ನುಡಿಬೇಕಾಗ್ತದ. ಜಗತ್ತದ ಒಳಗ ಹೇಳಿದ್ರು ಏನತ್ರಿಪ್ಪ? ಒಂದ್ 50 ನಿಮಿಷ ಸಿಗಪ್ಪಾಗ್ರನವ್ರ. ಗಪ್ರಿ ಈಗ ಬೆಂಕಿ ಎತ್ತೈತೆ ಕಾಸ್ಕೊತ್ ಕುಂಡ್ರಿ ನೀವು ನೋಡ ಹೋಗಿತ್ ನಾ ಜಗಳ ಅದಕ್ಕೆ ನಮ್ಮನ್ನ ಸಿಗಿಸ್ತಾ ಹಾಕುಲಾಗ ಅವ್ರ ಮಗ. ಹೌದು. ನಾಮ ಮತ್ತು ನೇಮ ಹೇಳಿದ್ರು ನಮ್ಮ ಸರ್ಜೋಡಿ ಸಹ ಕಲಾವಿದ್ರು. ಏನತ್ರಿಪ್ಪ? ಮನುಷ್ಯರಿಗೆ ನೇಮದ, ಪ್ರಾಣಿ ಪಕ್ಷಿಗಳಿಗೆ ನೇಮ ಇಲ್ಲ ಅಂತ ಹೇಳಿದ್ರು. ಹೇಳ್ಯಾರಿಪ್ಪ, ಹೇಳ್ಯಾರು. ಖರೆ ನಮ್ಮ ಅಂಶದಣ್ಣಾರೆ ಯಾನಾರೆ ಒಂದ್ ಸ್ವಲ್ಪ ಮುತ್ಯಾಗ ತಿಳಿಸ್ಕೊಡ್ತಾರತ್ ಮಾಡಿದ್ರೆ ಮುತ್ಯಾರ ಯಾಕೋ ಗೊಂಗನ್ಯಾಗ ಮರ್ತವ್ರು. ಇಲ್ಲ ಅವ್ರದ್ದು ಅವ್ರು ಹೇಳ್ಯಾರು. ನಿಮ್ಮದ್ ನೀವು ಹೇಳ್ರಿ, ನಿಮಗ್ ತಿಳಿದಟ್ ನೀವು ಹೇಳ್ರಿ. ಇಲ್ಲ ಅವ್ರಿಗೆ ಬುದ್ಧಿ ಹೇಳಕ್ ನಾವು ದೊಡ್ಡವ್ರಲ್ಲ. ಹೌದ್ರಿಪ್ಪ. ಹೌದು. ವಿಚಾರ ಮಾಡ್ರಿ. ಏನ್ರಿಪ್ಪ? ಒಂದ್ ಆಕಳ ಹಾಲು ಕೊಡ್ತದ. ಒಂದ್ ಆಕಳ ಹಾಲು ಕೊಡ್ತದ. ಬರೇ ಎಕ್ಕೋಚಿತ್ತ ಒಂದ್ ಪ್ರಾಣಿ ಹಿಂಡಿದೀವಿ ಅಂದ್ರೆ ಏನಾಗ್ತದ? ಹಾಲು ಆಗ್ತದ. ಹೌದು. ಹೆಪ್ಪ ಹಾಕಿದ್ವಿ ಅಂದ್ರೆ ಮೊಸರು ಆಗ್ತದ, ಬೆಣ್ಣೆ ಆಗ್ತದ, ತುಪ್ಪ ಆಗ್ತದ. ಅದನ್ನೇ ತಂದು ಈಗ ಉಣಸಾಕತ್ತಾರ ಇಲ್ಲಿ ಹಿಂದ್ರಿ. ಯಾರಿಗೆ? ಎಲ್ಲಾರಿಗ್ರಿ. ಇಷ್ಟು ಎಲ್ಲಾನು ಆಗ್ತದ. ಹೌದು. ಇದನ್ನ ಬಿಡ್ರಿ. ಅದ್ರ ಸಗಣಿವನ್ನ ಓದ ನಾವು ತಟ್ಟಿದೀವಿ ಅಂದ್ರೆ ಕುಳ್ಳ ಆಗ್ತದ. ದೇವ್ರ ಗುಡಿಯಾಗಿ ಇಟ್ಟಿವಿ ಅಂದ್ರೆ ಅದು ಪ್ರಸಾದ ಆಗ್ತದ. ಹೌದು, ಆಗ್ತದ್ರಿಪ್ಪ. ಅದೇ ಜಾರ ಆಕಳ ಸತ್ತ ಬಲಕ ನಮ್ಮ ಕಾಲಾಗಿನ ಕೆರವಾಗಿ ದುಡಿತದ. ಹೌದಾ? ಇದು ತನ್ನ ನೇಮ ಬಿಟ್ಟದೇನ? ಬಿಟ್ಟಿಲ್ರಿಪ್ಪ, ಬಿಟ್ಟಿಲ್ಲ. ಸತ್ರು ಕೂಡ ತನ್ನ ನೇಮ ಕಾಲಾಗಿನ ಕೆರವಾಗಿ ದುಡ್ದದ ಎಕ್ಕೋಚಿತ ಒಂದು ಪ್ರಾಣಿ. ಹೌದು. ಖರೆ ಮನುಷ್ಯ ಜನ್ಮ, ಮನುಷ್ಯ ನೇಮ ಬಿಡ್ತಾನ. ಹೌದು. ಒಬ್ಬ ಮನುಷ್ಯ ಏನ್ ಮಾಡಿದ ಅಂತ ಕೇಳಿದ್ರ ಸಂತಿಗೆ ಹೋಗಿ ಹಿಂದಿ ಹಿಡ್ ಕೇಳತಿಕ್ಕದನ್ನ ಹಚ್ಚಿ ಹಾಡುನ ಅದನ್ನ ಅನಗಾಪ್ರಿ ಒಂದಿಟ್ಟು. ಇಲ್ಲ ಅವ್ರದೊಂದು ಆಸೆ ಐತಾಡ್ರಿ ಅದನ್ನ ಹಾಡತ್ತೇಳಿ. ಹೇಳ್ರಿ ನೀವು. ಎಲ್ಲಿ ಬಿಟ್ನಿ? ಅವ್ರನ್ನೇ ಕೇಳ್ರಿ. ನೀ ಯಾನ್ ಮಾತಾಡ್ಬೇಕು ಗೊತ್ತಾಗುದಿಲ್ಲ. ಹೌದು. ಒಬ್ಬ ಮನುಷ್ಯ ಸಂತಿಗೆ ಹೋಗಿ ಹೊಳ್ಳಿ ಬರ್ಲಾಕತ್ತಿದ. ಹೌದು. ಬಂಗಾರ, ವಜ್ರ, ವೈಡ್ರುಗಳನ್ನ ಎಲ್ಲಾ ತಗೊಂಡು ಬರ್ಲಾಕತ್ತಿದ. ಬರುವಂತ ಸಂದರ್ಭದಾಗ ದಾರ್ಯಾಗ ಕತ್ಲಾತ ಮನುಷ್ಯನಿಗೆ. ಹೌದ್ರಿಪ್ಪ. ಆ ಮನುಷ್ಯ ಏನ್ ಮಾಡಿದ? ಈ ಕಾಡರಣ್ಯದಾಗ ಹೋಗುವಂತ ಸಂದರ್ಭದಾಗ ಪ್ರಾಣಿ ಪಕ್ಷಿಗಳು ನನ್ನ ಎಲ್ಲರ ತಿಂದಿಗಿದ್ದಾವ ಬಾತ್ ತಿಳ್ಕೊಂಡು ಒಂದು ಗಿಡ ಏರಿ ಕೂತ. ಹೌದ್ರಿಪ್ಪ. ಗಿಡ ಏರಿ ಕೂತ ಅನ್ನೋದಕ್ಕ ಅದ್ರ ಒಳಗೆ ಒಂದು ಕರಡಿ ಬಂದ ಅಲ್ಲೇ ಅವನ ಬಾಜುನ ಕೂತ ಬಿಡ್ತೀವಿ ನಡಗಲಕ್ಕ ಚಾಲು ಮಾಡಿದ. ಆ ಕರಡಿ ಒಂದು ಮಾತು ಹೇಳ್ತದ ಮನುಷ್ಯನಿಗೆ. ಏನತ್ರಿಪ್ಪ? ಯಪ್ಪಾ ನೀ ಅಂಜಲಕ್ ಹೋಗ್ಬೇಡ. ನಾನು ನಿಯತ್ತಿನ ಮನುಷ್ಯ ಪ್ರಾಣಿ ಇದ್ದ. ಹೌದಾ? ನೀ ತಲೆಗೆ ಬಿದ್ರೆ ಎಲ್ಲರ ಹುಲಿಗಳ ತಿಂದಿಗಿದ್ದಾವತ್ತ ಭಯ ಪಡ್ಲಾಕತ್ತಿದ್. ನೀ ಭಯ ಪಡ್ಲಾಕ್ ಹೋಗ್ಬೇಡ. ನಿನ್ನ ಕಾವಲ ನಾ ಮಾಡ್ತನು. ಈ ಗಿಡ ತೆಕ್ಕಿ ಬಡ್ಕೊಂಡು ನೀನ್ ನಿದ್ದೆ ಮಾಡು ಅಂತ ಹೇಳ್ತದ ಕರಡಿ. ಹೌದೌದು. ಪ್ರಾಣಿ ಮನುಷ್ಯಾಗ ಹೇಳ್ತ ಸನ್ಯ. ಮನುಷ್ಯ ಹೇಳ್ತು. ಹೌದು. ಅವಾಗ ಇವ ಏನ್ ಮಾಡಿದ ಮನುಷ್ಯ? ಆ ಕರಡಿ ಮೇಲೆ ವಿಶ್ವಾಸ ಇಟ್ಕೊಂಡು ಆ ಗಿಡ ತೆಕ್ಕಿ ಬಡ್ಕೊಂಡು ನಿದ್ದೆ ಮಾಡ್ಲಕ್ಕ. ಹೌದು. ಅವಾಗ ತಳಗಿರ್ತಕ್ಕಂತ ಹುಲಿ ಬಂದು ಒಂದು ಮಾತು ಹೇಳ್ತದ ಕರಡಿಗೆ. ಏನತ್ರಿಪ್ಪ? ಏ ಕರಡಿಯಪ್ಪ, ಆ ಮನುಷ್ಯನ ಸರ್ ತಳಗ ನುಗ್ಸಿದೆ ಅಂದ್ರ ಮನುಷ್ಯನ ತಿತ್ತನು ನಿನ್ನ ಬಿಡ್ತಾನಂತ ಹೇಳ್ತಿ ಪುಣ್ಯಾತ್ಮರ ಹುಲಿ. ಅವಾಗ ಕರಡಿ ಏನ್ ಹೇಳ್ತದ್ರಿಪ್ಪ ಹುಲಿಗಿ? ಅವಾಗ ಕರಡಿ ಹೇಳ್ತದ ಏನತ್ರಿಪ್ಪ? ನಿನ್ನ ಮಾತು ಕೇಳಿ ನಾನು ನುಗ್ಸಲಿಕ್ಕೆ ಕೆಟ್ಟ ಪ್ರಾಣಿ ನಾನು ಅಲ್ಲ. ಅವಾಗ ಮನುಷ್ಯ ಒಂದು ತಾಸು 2 ತಾಸು ಬಿಟ್ಟು ಎಚ್ಚರಿಕೆ ಆಯ್ತು. ಹೌದು. ಎಚ್ಚರಿಕೆ ಆದ ಕೂಡಲೇ ಕರಡಿ ಒಂದು ಮಾತು ಹೇಳ್ತದ ಮನುಷ್ಯ. ಇಷ್ಟೋತನ ನಿದ್ದೆ ಮಾಡಿದಿ, ಇನ್ನು ನಾ ಮಲ್ಕೊಳವಿದ್ದ. ಹೌದಾ? ಇಷ್ಟೋತನ ನಿದ್ದೆ ಮಾಡಿದಿ, ನಾ ಮಲ್ಕೊವಿದ್ದ, ನನ್ನ ಕವಲ ಮಾಡತ್ತೇಳಿ ಮನುಷ್ಯನಿಗೆ ಹೇಳಿದ ಕೂಡಲೇ ಕವಲಕ್ಕೆ ಕೂತ. ಹೊಳ್ಳಿ ಹುಲಿ ಅದೇ ಮಾತು ಮನುಷ್ಯನಿಗೆ ಹೇಳ್ತು. ಏನತ್ರಿಪ್ಪ? ಏ ಮಾನವ, ಆ ಕರಡಿನ ಜಾರ್ ತಳಗ ನುಗ್ಸಿದೆ ಅಂದ್ರೆ ಕರಡಿನ ತಿತ್ತನು ನಿನ್ನ ಬಿಡ್ತಾನಂತ ಹೇಳ್ತಿ ಪುಣ್ಯಾತ್ಮರೇ. ಅವಾಗ ಏನ್ ಮಾಡ್ತಾನ್ರಿಪ್ಪ ಈ ಮನುಷ್ಯ? ಅವಾಗ ಈ ಮನುಷ್ಯ ಅಂದ, ಹುಲಿ ಮಾತು ಕೇಳಿ ಕರಡಿನ ನುಗ್ಸಿದ್ರೆ ನಾ ಬಚಾವ್ ಆಗ್ತಾನ ತಿಳ್ಕೊಂಡು ಕರಡಿನ ನುಗ್ಸೇ ಬಿಟ್ಟ ಪುಣ್ಯಾತ್ಮರೇ. ನೋಡ್ರಿ, ಕರಡಿನ ನುಗ್ಸಿದ ಕರಡಿ ಸುಮ್ಮ ಕುಂದಿರ್ಲಿಲ್ಲ. ಆ ಟೊಂಗಿ ಈ ಟೊಂಗಿ ಹಿಡಿದ ಪಟಕನ ಕೈ ಹಿಡಿದು ಮ್ಯಾಗ ಜಿಗಿದು ಬತ್ತು. ಏ ಹೊಚ್ಚ ಮಾನವ, ನೀತಿ ಬಿಟ್ಟು ಕೆಡಲಾಕ ನಾ ಜಗತ್ತದೊಳಗೆ ನಾ ಪ್ರಾಣಿ ಜನ್ಮದನು. ಮನುಷ್ಯ ನೀತಿ ಬಿಡ್ತಾನ, ಕರೆ ಪ್ರಾಣಿಗಳು ಯಾವುವು ಜಗತ್ತದೊಳಗೆ ನೀತಿ ಬಿಡುದಲ್ಲ ಅಂತ ಹೇಳ್ತಿ ಪುಣ್ಯಾತ್ಮರೇ. ಕೇವಲ ಒಂದು ಕರಡಿ. ಹೌದು ಹೌದು.
ಕಾರಣ ಮನುಷ್ಯ ನೀತಿಯನ್ನ ಬಿಡ್ತಾನೆ, ನೇಮವನ್ನ ಬಿಡ್ತಾನೆ. ಹೌದು, ಖರೆ ಪ್ರಾಣಿಗಳು ಯಾವ ನೇಮ ಬಿಡುವುದಿಲ್ಲ. ಹೌದ್ರಿಪ್ಪ. ಅದಕ್ಕ ಬಾಳ ಚಂದ ಹೇಳಿದ್ರು ನಮ್ಮ ಸರ್ಜೋಡಿ ಸಹ ಕಲಾವಿದರು. ಏನತ್ರಿಪ್ಪ? ಬಾಳ ಕತ್ತಿಗಳನ್ನ ಎಲ್ಲಾನು ಹೇಳ್ಯಾರಿಪ್ಪ ಹೇಳ್ಯಾರು. ಯಾಕಂದ್ರೆ ಅವ್ರದಟ್ಟ ತಿಳಿದವ್ರು ನಾವು ಶಾನ್ಯಾರಲ್ಲ, ಸಣ್ಣ ಹುಡುಗರು ನಾವು. ಹೌದು ಹೌದು. ಹೇಳಿದ್ರು ಅವರು ಏನಂತ್ರಿಪ್ಪ? ರಾವಣನ ಹೆಂಡತಿ ಮಂಡೋದರಿ. ಹೌದು, ರಾಮ ಏಕಪತ್ನಿ ವೃತ ಇತ್ತು, ಒಬ್ಬಕ್ಕಿನ ಹೆಂಡತಿ ಆಕಿನ ಬಿಟ್ರೆ ಜಗತ್ತದಾಗ ನೋಡುದಿಲ್ಲ ಅನ್ನೋದು ನೇಮ ಇದ್ದದ ಕರೆ ಅದ ಅಂತ ಹೇಳಿದ್ರು. ಹೇಳ್ಯಾರಿಪ್ಪ ಹೇಳ್ಯಾರು. ನೇಮದಿಂದ ಜಗತ್ತದಾಗ ಶ್ರುತಿ ಸಾರ್ತದ ಅಂತ ಹೇಳಿದ್ರು. ಹೌದಾ? ಇನ್ನೊಂದು ಮಾತು ಹೇಳಿದ್ರು, ನಾಮ ಮಂತ್ರವನ್ನು ನುಡಿದವ್ರು ನಾಮ ಅಂದವ್ರ ಜಗತ್ತದಾಗ ಸತ್ಯನಾಶ ಆಗ್ಯಾರ ಅಂತ ಹೇಳ್ಯಾರ್ಯಾಕ್ರಿ? ಹೇಳ್ಯಾರಲ್ರಿಪ್ಪ. ರಾವಣ ಅಳಗಾಲಾಗ್ಯಾನ ಅಂತ ಹೇಳ್ಯಾನ ಯಾಕ್ರಿ? ಹೌದು, ಅಳಗಾಲಾಗ್ಯಾನ ಅಂತ ಹೇಳ್ಯಾರ. ಹೌದು. ನಾ ಒಂದ್ ಮಾತು ಕೇಳ್ತೀನಿ. ಏನ್ರಿಪ್ಪ? ರಾವಣನ ತಾಯಿ ಕೃಷಿಕಾದೇವಿ ಉಸುಕಿನ ಲಿಂಗ ಮಾಡಿ ಸಮುದ್ರದಾಗ ಆಟ ಆಡ್ತಿದ್ರು. ಹೌದ್ರಿಪ್ಪ. ಉಸುಕಿನ ಲಿಂಗ ಮಾಡಿ ಆಟ ಆಡುವಂತ ಸಂದರ್ಭದಾಗ ಏನಾಯ್ತು ಅಂತ ಕೇಳಿದ್ರ, ಉಸುಕಿನ ಲಿಂಗ ಒಡೆದು ಬಿಡ್ತು. ಅವಾಗ ಕೃಷಿಕ ಅಳಲಾಕ ಚಾಲು ಮಾಡಿದಳು. ಹೌದ್ರಿಪ್ಪ. ನಾ ಕಟ್ಟಿ ಆಡ್ತಕ್ಕಂತ ಲಿಂಗ ಒಡೆದು ಹೋಯ್ತಲ್ಲ ಅಂತ ಅಳಲಾಕ ಚಾಲು ಮಾಡಿದಳು. ರಾವಣ ಬಂದು ಕೇಳ್ದ, ಯವ ಯಾಕೆ ಅಳಲಾಕತ್ತಿದಿ? ಹೌದು, ಏನು ಯಾಕೆ ಅಳಲಾಕತ್ತಿ ಅಂತ ಕೇಳಿದ ಕೂಡಲೇ ಅವಾಗ ನನ್ನ ಲಿಂಗ ಒಡೆದು ಹೋಗ್ಯದ ಅಂದ ಕೂಡಲೇ ರಾವಣ ಏನ ಮಾಡಿದ, ಕೋಟಿಗಟ್ಲೆ ಜಪ ಮಾಡಿದ, ತಪ ಮಾಡಿದ, ಏನು ಮಾಡಿದ, ಭಕ್ತಿಯನ್ನ ಮಾಡಿದ, ಶಿವನ ನಾಮಸ್ಮರಣೆಯನ್ನು ಹೊಗಳಲಿಕ್ಕೆ ಚಾಲು ಮಾಡಿದ. ಹೌದ್ರಿಪ್ಪ. ಹೌದು, ಸಾಕ್ಷಾತ್ ಭಗವಂತ ಪ್ರಕಟ ಆದ. ಏನು ಬೇಕು ಕೇಳಂದ ಕೂಡಲೇ ರಾವಣ ಹೇಳ್ತಾನ, ನಿನ್ನ ಆತ್ಮಲಿಂಗವನ್ನು ನನಗೆ ಬೇಕು, ನನ್ನ ತಾಯಿ ಬೇಡ, ನನ್ನ ತಾಯಿ ಹಂಬಲಿಸಾಳ, ಅದಕ್ಕೋಸ್ಕರ ನಿನ್ನ ನಾಮಸ್ಮರಣೆಯನ್ನ ಮಾಡಿ ಲಿಂಗ ಪಡ್ಕೋಬೇಕಾದಂತ ಸಂದರ್ಭ ಬಂದದ ತಿಳಿದ ರಾವಣ. ಹೌದ್ರಿಪ್ಪ. ಹೌದು. ಏನ್ ಹೇಳಿದ? ಏನ್ ಹೇಳಿದ್ರಿಪ್ಪ? ಈ ಲಿಂಗ ನನ್ನ ತಾಯಿಗೆ ಕೊಡ್ಬೇಕಾದಂತ ಸಂದರ್ಭ ಬಂದದ ತಿಳಿ ರಾವಣ ಹೇಳ್ದ. ಅವಾಗ ಭಗವಂತ ಒಂದು ಮಾತು ಹೇಳ್ತಾನ, ಈ ಲಿಂಗ ತಳಗಿಡಲಾಕ್ ಹೋಗ್ಬಾರ್ದು. ಹೌದು, ಎಲ್ಲಿ ತಳಗಿಡ್ತದೆ ಅಲ್ಲೇ ಇದು ಲಿಂಗ ಉಳಿತದ, ದಯವಿಟ್ಟು ಇದನ್ನು ಲಿಂಗ ತಳಗಿಡಕ್ ಹೋಗ್ಬೇಡ ಅಂತ ಹೇಳಿದ ಪರಮಾತ್ಮ. ಹೌದ್ರಿಪ್ಪ. ಹೌದು. ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ, ಬರುವಂತ ದಾರಿ ಒಳಗ ಷಣ್ಮುಖ ದನ ಕಾಯ್ತಿದ ನೋಡ್ರಿ, ಭಗವಂತನು ಕೂಡ ನೇಮ ತಪ್ಪ್ಯಾನ. ಹೌದು, ಅಲ್ಲಿ ಆತ್ಮಲಿಂಗ ರಾವಣಗ ಕೊಟ್ಟಾನ, ಇಲ್ಲಿ ಷಣ್ಮುಖನ ದನ ಕಾಯಕ್ ಹಚ್ಚಾನ. ಹೌದ್ರಿಪ್ಪ. ಹೌದು. ಮತ್ತೆ ನೇಮ್ ತಪ್ಪಿದಂಗಲ್ಲ. ಯಾರು? ರಾವಣ ಆತ್ಮಲಿಂಗವನ್ನು ತಗೊಂಡು ಬರ್ಲಾಕತ್ತಾನ. ಅವನು ರಾವಣನ ಮೈ ಒಳಗ ಇಡೀ ಸಮುದ್ರವನ್ನ ಎಲ್ಲಾನು ಬಿಟ್ಟಿದ. ದಾರ್ಯಾಗ ಬರುವಂತ ಸಂದರ್ಭದಾಗ ಒಂದಕ್ಕೆ ಬಂದು ರಾವಣಾಸುರಗ. ಹೌದ್ರಿಪ್ಪ. ರಾವಣಾಸುರಗ ಒಂದಕ್ಕೆ ಬಂದು ಅವಾಗ ಹೇಳ್ತಾನ, ದನ ಕೈ ಹುಡುಗನ ಕರೆದ, ಏ ಹುಡುಗ ಬಾಯಿಲಿ, ನಾ ಒಂದು ಸ್ವಲ್ಪ ಒಂದಕ್ಕೆ ಹೋಗಿ ಬರೋದು ಲಿಂಗ ಹಿಡ್ಕೋಬೇಕಂತ ಹೇಳಿದ. ಅವಾಗ ಏನ್ ಹೇಳ್ತಾನ್ರಿಪ್ಪ ಷಣ್ಮುಖ? ಅವಾಗ ಬಾಲಕನ ರೂಪದಲ್ಲಿರ್ತಕ್ಕಂಥ ಷಣ್ಮುಖ ಹೇಳ್ತಾನ, ನನ್ನ ಕೈಯಾಗ ನಾ ಲಿಂಗ ಹಿಡ್ಕೋತೀನಿ. ಹೌದು, 3 ಅನ್ನದಕ್ಕ ಬಂದ್ರೆ ಲಿಂಗ ನಿಂದು, ಇರ್ಲಿಕ್ಕಂದ್ರೆ ಲಿಂಗ ನಿಂದ ಅಲ್ಲ ಅಂತ ಹೇಳ್ದ. ಏನಂತ ಹೇಳ್ದ? 3 ಅನ್ನೋದಕ್ಕ ನೀ ಬಂದೆ ಅಂದ್ರೆ ಲಿಂಗ ನಿಂದು, ಇರ್ಲಿಕ್ಕ ಲಿಂಗ ನಿಂದ ಅಲ್ಲ ಅಂತ ತಿಳ್ಕೊ ಅಂತ ಹೇಳ್ದ. ಹೌದು. ರಾವಣ ಹೋಗಿ ಒಂದಕ್ಕೆ ಮಾಡ್ಲಕ್ ಚಾಲು ಮಾಡಿದ. 1 ಎಣಿಸಿದ, 2 ಎಣಿಸಿದ, 3 ಎಣಿಸಿದ, ಬರ್ಲಾಕ್ ತಯಾರಿಲ್ಲ. ಹಿಂಗ ಬರ್ತಾನ ಅನ್ನೋದಕ್ಕ ಪಟಕನ ಏನು ಮಾಡಿದ, ಷಣ್ಮುಖ ಲಿಂಗ ತಳಗಿಟ್ಟು ಬಿಟ್ಟ ಪುಣ್ಯಾತ್ಮರೇ. ಅವಾಗ ಏನಾಯ್ತ್ರಿಪ್ಪ? ತೆಕ್ಕಿ ಬಡದ ಲಿಂಗ ಎಬ್ಸಲಾಕ ತಯಾರು ಮಾಡಿದ್ರು, ಲಿಂಗ ಕೀಳುವಲ್ದಾಯ್ತು. ಜಗತ್ತದೊಳಗ ನಾಮಶ್ರುತಿ ಉಳಿದದ. ಎಲ್ಲಿ ಲಿಂಗ ಇಟ್ಟಾನ ಅಲ್ಲೇ ಗೋಕರ್ಣತ ಜಗತ್ತದೊಳಗೆ ಹೆಸರದ. ಪಂಚಪೀಠಾದಿ ಒಳಗ ಗೋಕರ್ಣ ಇದು ಒಂದು ಪೀಠ ಆಗಿ ಜಗತ್ತದೊಳಗೆ ನಾಮ ಉಳಿದದ. ಪುಣ್ಯಾತ್ಮರು, ಇದು ಒಂದು ನಾಮ ಆಗಿ ಜಗತ್ತದೊಳಗೆ ಉಳಿದ. ಹೌದು ಹೌದು ಹೌದ್ರಿಪ್ಪ. ಹೌದು, ಇದು ಒಂದು ನಾಮ ಉಳಿತಲ್ಲ. ಅದಕ್ಕೆ ಜಗತ್ತದೊಳಗೆ ನಾಮ ಶ್ರೇಷ್ಠ ಅದ. ಹೌದ್ರಿಪ್ಪ. ಹೇಳಿದ್ರು ಏನಂತ್ರಿ? ರಾವಣನ ಹೆಂಡತಿ ಮಂಡೋದರಿ ಇಡೀ ದೇವಾನ ದೇವತೆಗಳನ್ನ, ಮುಕ್ಕೋಟಿ ದೇವತೆಗಳನ್ನ ರಾವಣ ತನ್ನ ಕಾಲಾಗ ಪ್ಯಾಂಟುಣಿಕೆಯಾಗಿ ಇಟ್ಟುಕೊಂಡಾನ. ಹೌದಾ? ಸತ್ಯದ. ಇದೆಲ್ಲಾನು ಸತ್ಯದ. ಮಂಡೋದರಿ ವಿಚಾರ ಮಾಡಿದಳು, ಇಂಥ ತೀರ ಸೂರು ನನ್ನ ಗಂಡ ಇರ್ಲಾಕಾಗ್ರಿ, ಇಂಥವ್ನ ಹೊಡೆದಾನ, ಅವ ಎಂಥವ್ ಇರ್ಬೇಕಂತ ನೋಡ್ಲಾಕ ಬಂದಂತ ಸಂದರ್ಭದಾಗ ರಾಮ ಮುಂದೆ ಮಾರಾಗಿ ಕೂತಿದ್ದ. ಇವನ ತಾಯಿ ನೆಳ ಹೋಗಿ ಬಿದ್ದ ಕೂಡಲೇ, ನೀ ನನ್ನ ತಾಯಿ ಅಂತ ತಿಳ್ಕೊಂಡು ಹೊಳ್ಳಿ ಪಾದಿಗೆ ನಮಸ್ಕಾರ ಮಾಡ್ಯಾನ. ಹೌದು, ನೀವೆಲ್ಲಾನು ಕತ್ತಿ ಹೇಳಿದ್ರಿ. ಹೌದು, ಖರೆ ಇದಕ್ಕಿಂತ ಮೊದಲು ನಾವೊಂದು ಮಾತು ಹೇಳಿದ್ದ. ಏನ್ರಿಪ್ಪ? ವಾಲ್ಯ ಕೋಳಿ ರಾಮಾಯಣ ಹುಟ್ಟುಕ್ಕಿಂತ ಮೊದಲ ಹೌದಾ ಮರ ಮರ ಹೋಗಿ ರಾಮ 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 ಅಂತ ನುಡಿದು ರಾಮಾಯಣ ಹುಟ್ಟಕ್ಕಿಂತ ಮೊದಲು ರಾಮಾಯಣ ಚರಿತ್ರೆ ಹಿಂಗಾಗ್ಲತ್ತೇಳಿ ರಾಮ ಮಂತ್ರದಿಂದ ಅವ ಬರೆದು ಇಟ್ಟಂಗೆ ಇದು ರಾಮಾಯಣ ಆಗ್ಯದ. ಪುಣ್ಯಾತ್ಮರೇ, ಆ ನಾಮ ಇರ್ಲಿಕ್ಕೆ ನಿಮ್ಮ ರಾಮಾಯಣ ಆಗ್ತಿದಿಲ್ಲ. ಇದು ಸಭಾದೊಳಗೆ ಕೈ ಎತ್ತಿ ಹೇಳ್ತಕ್ಕಂಥ ಮಾತದ. ಹೌದಾ? ಹೌದು. ಓರ್ ಯಾರು ಹೊಲಕ್ಕೆ ಹಚ್ಚನ್ರಿ? ಅವರು ಒಂದ್ ಅಗದ ಮಾಡತ್ತಾರ್ರಿ. ಏನಕ್ಕ?
ಸರ ಯಾರು ಹೊಲಕ್ಕೆ ಹಚ್ಚಣತ್ತ ಏ ಯಾನ್ ಹೊಲಕ್ ಅಲ್ರಿ ನೀವ್ ಅಟ್ ತಗೋತೀರಿ ಏನತ್ತ ಹೌದು ಇಲ್ಲ ಅವೇನ್ ತಗೋದಿಲ್ಲ ಅವನ ಕರ್ಕೊಂಡೋಗ ಅವ್ನು ಚಟಾದಂಗೆ ಕಾಣ್ತದವ್ ಅದಕ್ಕೆ ಜಗತ್ತದೊಳಗ ಹೌದು ನಾಮವನ್ನ ನುಡಿದವರ ಜಗತ್ತದೊಳಗೆ ಯಾರು ಕೆಟ್ಟಿಲ್ಲ ಪುಣ್ಯಾತ್ಮರೇ. ಹೌದು ದೇವರ ನಾಮಸ್ಮರಣೆಯನ್ನ ಮಾಡ್ರಿ, ದೇವರ ಗುಣಗಾನವನ್ನ ಮಾಡ್ರಿ. ಜಗತ್ತದೊಳಗ ನೇಮ ಏನದ, ಸತ್ತ ಮನುಷ್ಯನ ಮಣ್ಣು ಕೊಡಬೇಕು. ಸತ್ತ ಮನುಷ್ಯನನ್ನ ಅವ ಮನುಷ್ಯನಾಗಿ ಹುಟ್ಟಿ ಸತ್ತಿದ್ದಂದ್ರ ಅವನಿಗೆ ಗೋರಿ ಕಟ್ಟಬೇಕು, ಅವ ಸಂತ ಶರಣಾಗಿದ ಗುಡಿ ಕಟ್ಟಬೇಕು ಅನ್ನೋದು ಇತಿಹಾಸದ ಐತಲ್ರಿ. ಐತ್ರಿ ಶರಣರನ್ನ, ಮಹಾತ್ಮರನ್ನ, ಸಾಧುರನ್ನ, ಸಂತರನ್ನ ಇವ್ರು ಗುಡಿ ಕಟ್ಟಬೇಕು, ಮನುಷ್ಯರ ಗೋರಿ ಕಟ್ಟಬೇಕಂತ ಇತಿಹಾಸದ. ಹೌದು ಖರೆ ಈ ನೇಮದ ಖರೆ ನೇಮವನ್ನ ಮುರಿದ್ರು ಜಗತ್ತದೊಳಗ. ವಿಜಯಪುರ ಜಿಲ್ಲಾ, ವಿಜಯಪುರ ತಾಲೂಕು, ಎಲ್ಲಿ ಬಿಜ್ಜರ್ಗಿ ಗ್ರಾಮದಲ್ಲಿ ಹುಟ್ಟಿ ಬಂದ್ರು ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿ ಅವರು ಸತ್ರು ಕೂಡ ಇನ್ನು ಅವ್ರದ್ದು ನಾಮ ಜಗತ್ತದೊಳಗೆ ಉಳಿದದ. ಪುಣ್ಯಾತ್ಮರಿ ಅವರ ನಾಮ ಜಗತ್ತದೊಳಗೆ ಉಳಿದ. ಹೌದಾ ಹೌದಾ ಹೌದು. ಕೋರ್ಟ್ನ್ಯಾಗ, ಎಲ್ಲಿ ಹೈಕೋರ್ಟ್ನ್ಯಾಗ ಜಡ್ಜನನ್ನ ಕರೆಸಿ 5 ವರ್ಷದ ಹಿಂದೆ ಬಿಲ್ ಬರೆದಿಟ್ರು. ನಾಳೆ ನಾನು ಸತ್ಯ ಅಂದ್ರ ಹೌದು ಈ ನೇಮಕ ವಿರುದ್ಧವಾಗಿ ಹೋಗ್ಬೇಕಂದ್ರೆ ನಂದು ಗುಡಿಯನ್ನು ಯಾರು ಕಟ್ಲಿಕ್ಕೆ ಹೋಗ್ಬಾರ್ದು. ಹೌದಾ ನಾ ಸತ್ತಿರ್ತಕ್ಕಂತ ಅಂಗಾರ ಪ್ರಸಾದವನ್ನು ಯಾರು ಹಸುಗಲಿಕ್ಕೆ ಹೋಗ್ಬಾರ್ದು. ಹೌದು ಇದು ಯಾರಿಗೂ ಸಿಗಬಾರ್ದು. ನಾ ಸತ್ತ ಬಳಕ ನನ್ನ ಸುಟ್ಟ ಚಿತಾಭಸ್ಮವನ್ನ ನೀರಿನೊಳಗ ಹರಿ ಬಿಡಬೇಕಂತ ಹೇಳಿದ್ರು ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿ ಅವರು ಪುಣ್ಯಾತ್ಮರೇ. ಹೌದ್ರಿಪ್ಪ ಹೌದು. ನೇಮದ ವಿರುದ್ಧವನ್ನು ನಡ್ಕೊಂಡ್ರು, ನೇಮದ ವಿರುದ್ಧ ನಡ್ಕೊಂಡ್ರು ಕೂಡ ಜಗತ್ತದೊಳಗ ಅವರು ಸೂರ್ಯ ಚಂದ್ರ ಇರುವರೆಗೂ ಕೂಡ ಅವರ ನಾಮ ಎಂದು ಒಳಕಂಗಿಲ್ಲ. ಇದು ಸಭಾದೊಳಗೆ ಕೈ ಎತ್ತಿ ಹೇಳ್ತಕ್ಕಂತ ಮಾತದ ಪುಣ್ಯಾತ್ಮರಿ. ಹೌದ್ರಿಪ್ಪ ಹೌದು. ಕಾರಣ ನಾಮ ನೇಮ ಕೆಡ್ತದ, ನಾಮ ಉಳಿತದ್ರಿಪ್ಪ. ಮನವಿ ಮದಗೊಂಡ ಮತ್ತೆ ಅವರು ಎಂದೋ ಆಗಿ ಹೋದ್ರು. ಹೌದು ಇತಿಹಾಸದ ಹೆಂಗ ಇತಿಹಾಸದ ಸಂಗೀತ ಕ್ಷೇತ್ರದಾಗ ಒಬ್ರು ದೇವರಾದವರು ಗದಗ ಪುಟ್ಟರಾಜ ಕವಿಗಳು. ಹೌದು ಒಬ್ರು ಸಂಗೀತ ಕ್ಷೇತ್ರದಾಗ ದೇವರಾದವರು ಗದಗ ಪುಟ್ಟರಾಜ ಕವಿಗಳು. ಕಲಿಯುಗದಾಗ ಡೊಳ್ಳಿನ ಹಾಡ್ಕಿ ಒಳಗ ದೇವರಾದವರು ಜೇವೂರು ಚನ್ನಬಸಪ್ಪ ಗೌಡ್ರು, ಮನವಿ ಮದಗೊಂಡ ಮುತ್ತೆ ಅವರು ಪುಣ್ಯಾತ್ಮರೇ. ಮನವಿ ಮದಗೊಂಡ ಮುತ್ತೆ ಅವರು. ಹೌದು ಹೌದ್ರಿಪ್ಪ ಹೌದು. ಖರೆ ಅವ್ರ ನಾಮ ಅಳಕಲಕ್ ಸಾಧ್ಯದನ? ಸಾಧ್ಯ ಇಲ್ಲಪ್ಪ, ಸಾಧ್ಯ ಇಲ್ಲ. ಮನುಷ್ಯಾಗ ಹುಟ್ಟಿದ ಕೂಡಲೇ ಇದಕ್ಕೆ ಕೂಸುತ್ತಾರ. ಹೆಸರಿಟ್ಟ ಬಳಕ ಅದಕ್ಕೊಂದು ಹೆಸರು ಬರ್ತದ. ಬರೀ ಅವ ಅನ್ನೋದು ಇವ ಅನ್ನೋದು ಹೋದ್ರ ಆಗ್ತದೇನ? ಹೌದ್ರಿಪ್ಪ ಹೌದು. ಹೆಸರು ಇರ್ಲಿಕ್ಕಂದ್ರೆ ಹೆಂಗ ಆಗ್ತದ? ಸೊಲ್ಲಾಪುರದಿಂದ ಔದ ಗ್ರಾಮಕ್ಕ ಬಸ್ ಬರ್ತಾವ್. ಒಂದ್ ವೇಳೆ ಅದಕ್ಕೆ ಬೋರ್ಡ ಇರ್ಲಿಕ್ಕಂದ್ರ, ಅದಕ್ಕೆ ಹೆಸರ ಇರ್ಲಿಕ್ಕಂದ್ರ ಆ ಬಸ್ಸಿಗೆ ಯಾರ್ಯಾರು ಹತ್ತಾರೇನ್ರಿ? ಯಾರು ಹತ್ತಂಗಿಲ್ಲ. ಇದು ಎಲ್ಲಿ ಹೋಗುದಿಲ್ಲ, ಇಲ್ಲೇ ನಿಂದಿರ್ತೈತೆ ತಿಳ್ಕೊತಾರ. ನೋಡ್ರಿ ಬಸ್ ಹೆಸರು ಇರ್ಲಾರ್ದ ಬಸ್ಸಿಗೆ, ನಾಮ ಇರ್ಲಾರ್ದ ಬಸ್ಸಿಗೆ ಯಾವ ಮನುಷ್ಯನ ಹತ್ತುದಿಲ್ಲ. ಇದು ಎಲ್ಲಿ ಹೋಗತ್ತೆ ಅನ್ನೋದು ಗೊತ್ತೇ ಆಗುದಿಲ್ಲ. ಹೌದ್ರಿಪ್ಪ. ಒಂದು ವೇಳೆ ಸೊಲ್ಲಾಪುರದಿಂದ ಔಜ್ ಬರ್ತಕ್ಕಂತ ಬಸ್ಸಿಗೆ, ಔಜ್ ಗ್ರಾಮ ರೇವಣ ಸಿದ್ದೇಶ್ವರ ಜಾತ್ರೆಗೆ ಹೋಗ್ತಕ್ಕಂತ ಬಸ್ಸಿನ ಸೌಕರ್ಯ ಇದೆ ಅಂದ ಕೂಡಲೇ ಪಟಕನ 5 ಮಿನಿಟ್ನ್ಯಾಗ ಇಡೀ ಬಸ್ನ ಪ್ಯಾಕ್ ಆಗಿಬಿಡ್ತದ. ಮತ್ತೆ ಜಗಳಾಡ್ತಾವ್ರು, ಬಡದಾಡ್ತಾವ್ರು, ಅದ್ರಾಗ ಒಳಗಟ್ಟ. ಕರೆ ಕಾರಣ ಹೆಸರು ಬೇಕ್ರಿ. ಹೌದು. ಇವತ್ತೊಂದು ಮಾತು ಹೇಳ್ತೀನಿ, ಇವ್ರು ಸರ್ಜೋಡಿ ಸಾಕಲ್ಲ, ಅವ್ರು ಹಾಡೋರು ಭಾರಿ ಅದಾರ್ರಿ. ಅವ್ರು ಯಾರ್ರಿ? ಅವ್ರು ಭಾರಿ ಅದಾರ್ರಿ. ಅವ್ರು ಯಾರ್ರಿ? ತುಕಾರಾಮ ಮಹಾರಾಜರು. ಬಾಜು ಮಾತಾಡೋರು ಯಾರ್ರಿ? ಅವ್ರು ಯಾರ್ರಿ? ಬಾಜು ಮಾತಾಡೋರು ಯಾರು? ನಾನಾರಿ. ನೀ ಅಂದ್ರೆ ಯಾರು? ನಾನಾರಿ. ಅಲ್ಲ, ಹೌದು. ನಮ್ಮ ಮೇಲಾಗ ಮಾತಾಡವ ಬಸಣ್ಣ ಮಹಾರಾಜರ ಜೋಡಿ ಮಾತಾಡೋರು ಅಮಸಿದ್ದಣ್ಣ. ಇವತ್ತು ಮಾತು ಹೇಳ್ತೀನಿ ಪುಣ್ಯಾತ್ಮರ, ಜಗತ್ತದೊಳಗ ಹಾಡವ್ರು ಸಾಕಷ್ಟು ಮಂದಿ ಅವ್ರು ಅದಾರ, ಇವ್ರು ಅದಾರ. ಇವ್ರಕ್ಕಿಂತ ಅವ್ರು ಚಲೋ ಹಾಡ್ತಾರ, ಅವ್ರಕ್ಕಿಂತ ಅವ್ರು ಚಲೋ ಹಾಡ್ತಾರೆ. ಖರೆ ಅವ್ರು ಯಾರು ಬೇಡ, ನಮಗ ತುಕಾರಾಮ ಬೇಕಂತೇಳಿ 10 ವರ್ಷಗಟ್ಲೆ ಅವ್ನು ಪುಕಟಾರ ಹಾಡ್ಲಿ, ರೊಕ್ಕ ಕೊಟ್ರೆ ಹಾಡ್ಲಿ, ನಿಮ್ಮ ಮ್ಯಾಲ ಪ್ರೀತಿ ಇಟ್ಟಾರಂದ್ರ ಅದು ನಿಮ್ಮ ಹೆಸರು ಜಗತ್ತದೊಳಗ ಬೆಳೆದದ ಅಂತೇಳಿ ಇವತ್ತು ತುಕಾರಾಮ ಮಹಾರಾಜರು ಬಂದು ಹಾಡಿಕೆ ಮಾಡ್ಲಾಕತ್ತಾರ ಸಭಾದ ಕೈ ಎತ್ತಿ ಹೇಳ್ತಕ್ಕಂಥ ಮಾತು. ಹೌದು ಹೌದ್ರಿಪ್ಪ. ಸುಮ್ಮನೆ ಯಾರನ್ನಾರ ತಂದು ಹಚ್ಚಿದ್ರೆ ಆಗ್ತದೇನು? ನನ್ನ ನಿನ್ನ ಕರ್ಸಬೇಕಾಗಿತ್ತಲ್ಲ ಸನ್ಯ. ಇಲ್ಲ, 5 ವರ್ಷ ಜಗತ್ತದೊಳಗ ನಿಮ್ ಹೆಸರು ಅಂತದ್ ಬೆಳೆದದ. ನೀವು ಗುರುವಿನ ಸೇವಾ ಅಂತ ನಾಮಸ್ಮರಣೆ ಮಾಡ್ಲಕತ್ತೀರಿ. ಮನವಿ ಮದಗೊಂಡ ಮುತ್ತೇನ ಹೆಸರ ಉಳಿಸ್ಲಕತ್ತೀರಿ ಅಂತ ನಿಮ್ಮನ್ನ ಕರೆಸ್ಯಾರ. ಹೌದು. ಕರೆ ಜಗತ್ತದೊಳಗ ನಾಮ ಶ್ರೇಷ್ಠದ. ನಾಮ ಹೆಂಗ ತಾಕತ್ ಉಳಿಸ್ತದ ಕೇಳ್ರಿ ಪುಣ್ಯಾತ್ಮರೇ. ಹುಬ್ಬಳ್ಳಿ ಸಿದ್ದಾರೂಢರ ಅಂತೇಳಿ ನೀವು ಎಲ್ಲಾರು ಕಥೆಗಳನ್ನ ಕೇಳಿರ್ತೀರಿ. ಹೌದ್ರಿಪ್ಪ. ಏನು ಹುಬ್ಬಳ್ಳಿ ಸಿದ್ದಾರೂಢರ ಕಥೆಗಳನ್ನ ತಾವೆಲ್ಲಾರು ಕೇಳ್ರಿ. ಸಿದ್ದಾರೂಢರ ಮಹಾತ್ಮೆ ಅಂತೇಳಿ ಚರಿತ್ರೆ ಬರ್ತದ, ತಾವೆಲ್ಲರೂ ಕೂಡ ಕೇಳ್ರಿ.
ಆ ಕ್ಷೇತ್ರದೊಳಗೆ ಏನಾಗಿತ್ತ ಅಂತ ಕೇಳಿದ್ರ ಶರಣಮ್ಮ ತಾಯಿ ಅಂತಕ್ಕಂತ ಒಬ್ಬಕ್ಕೆ ಹೆಣ್ಣು ಮಗಳಿದ್ಳು. ಹೌದ್ರಿಪ್ಪ. ಏನಿದ್ಳು? ಶರಣಮ್ಮ ತಾಯಿ ಅಂತ ಹೆಣ್ಣು ಮಗಳಿದ್ಳು. ಒಬ್ಬಕ್ಕೆ ಶರಣಮ್ಮ ತಾಯಿ ಅಂತಕ್ಕಂತ ಹೆಣ್ಣು ಮಗಳಿದ್ದು ಕಡು ಬಡತನದಾಗ 9 ತಿಂಗಳ ಗರ್ಭಿಣಿ ಇದ್ಳು. ಹೌದು. ಗಂಡ ಆಕ್ಸಿಡೆಂಟ್ ಆಗಿ ಗಂಡ ತೀರ್ಕೊಂಡು ಹೋಗಿಬಿಟ್ಟ ಪುಣ್ಯಾತ್ಮರಿ. ಇದೇ ಕಲಿಯುಗದೊಳಗೆ ನಡೆದಿರ್ತಕ್ಕಂಥ ಸತ್ಯ ಘಟನೆ ಅದ. ಹೌದ್ರಿಪ್ಪ. ಏನು? ಕಲಿಯುಗದಾಗ ನಡೆದಿರ್ತಕ್ಕಂಥ ಸತ್ಯ ಘಟನೆ ಅದ. ಸಿದ್ಧಾರೂಢರ ಮಹಾತ್ಮ್ಯದೊಳಗೆ ಸಿಗತಕ್ಕಂಥ ಚರಿತ್ರೆ ತಾವೆಲ್ಲರೂ ಕೂಡ ಕೇಳಬಹುದು. ಹೌದು. ಗಂಡ ತೀರ್ಕೊಂಡು ಹೋಗಿಬಿಟ್ಟ. ಗಂಡ ಸತ್ತ ಹೆಣ್ಣು ಮಗಳು ಮಗನನ್ನ ಧರಣಿಗೆ ಬಿಡಬೇಕಾದ್ರೆ ಹೆಂಗಾಗಿತ್ತ ಅಂತ ಕೇಳಿದ್ರೆ ಒಪ್ಪತ್ತು ಉಂಡು 9 ದಿವಸ ಉಪವಾಸ ಇರಬೇಕಾದಂತ ಪರಿಸ್ಥಿತಿ ಬತ್ತು. ಇತ್ರಿಪ್ಪ ಇತ್ತು. ತಳ್ಕೊಂಡ್ರೆ ಅವ್ರು ಹಿಂದಿನವ್ರು ಕಾಣಿಸ್ಬೋದು. ಒಪ್ಪತ್ತು ಉಂಡ್ರೆ 9 ದಿವಸ ಉಪವಾಸ ಇರಬೇಕಾದಂತ ಪರಿಸ್ಥಿತಿ ಬತ್ತು. ಒಂದಾನೊಂದು ದಿವಸ ಏನಾಗಿತ್ತ ಅಂತ ಕೇಳಿದ್ರೆ ಕೂಸನ್ನ ಧರಣಿಗೆ ಬಿಟ್ಲು. ಕೂಸನ್ನ ಜಾಕೆ ಜತನ ಮಾಡಬೇಕಾದ್ರೆ 4 ರಿಂದ 5 ವರ್ಷ ಆಯ್ತು ಪುಣ್ಯಾತ್ಮರೇ. ಹೌದ್ರಿಪ್ಪ. ನೀವೆಲ್ಲಾರು ವಿಚಾರ ಮಾಡ್ರಿ. ಗಂಡ ಸತ್ತ ಹೆಣ್ಣು ಮಗಳು ಹೆಂಗಿರ್ಬೇಕಂದ್ರ ಮುಳ್ಳಿನ ಹಾಸಿಗೆ ಮೇಲೆ ನಡೆದಂತ ಪ್ರಪಂಚ ಜಗತ್ತದೊಳಗೆ ನಡಿಲಿಕ್ಕಾಯ್ತು. ಹೌದ್ರಿಪ್ಪ. ಖರೆ ಕಾಡು ಯಾಳೆ ಭಗವಂತ ಎಂತ ಯಾಳೆ ತಂದ ಕೇಳ್ರಿ. ಒಂದ್ ಸ್ವಲ್ಪ ತಳಕ್ ಬಂದ್ರಿ ಅವ್ರ ಆ ಕಡೆ ಎಲ್ಲ ಇದು ಮಾಡ್ಲ. ಕಾಡು ಯಾಳೆ ಎಂತ ಯಾಳೆ ಬತ್ತ ಕೇಳಿದ್ರ ಹೌದು ಕೂಸಿಗೆ ಡೆಂಗಿ ಜ್ವರ ಬಿಟ್ಟು. ಹೌದ್ರಿಪ್ಪ. ಹೌದು. ಏನದು? ಕೂಸಿಗೆ ಡೆಂಗಿ ಜ್ವರ ಬಿಟ್ಟು. ಕೂಸಿಗೆ ಡೆಂಗಿ ಜ್ವರ ಬಿಟ್ಟು ಹೋಗಿ ದವಾಖಾನಿಗೆ ತೋರಿಸ್ಬೇಕಂದ್ರ ಹಂತೆಕರೆ 10 ರೂಪಾಯಿ ರೊಕ್ಕ ಇಲ್ಲ ಆಗ್ಯಾವ. ಹೌದ್ರಿಪ್ಪ. ಹೌದು. ಹಂತೆಕರೆ 10 ರೂಪಾಯಿ ರೊಕ್ಕ ಇಲ್ಲ ಆಗ್ಯಾವ್ರ. ಆಜು ಬಾಜು ಕೇಳ್ಬೇಕಾದ್ರೆ ಯಾರು 10 ರೂಪಾಯಿ ಕೊಡ್ಲಾಕ್ ತಯಾರಿಲ್ಲ. ಈಕಿ ಕೆಲ್ಸಕ್ಕೆ ಹಚ್ಚಲಕ್ಕ ತಯಾರಿಲ್ಲ. ಹೌದ್ರಿಪ್ಪ. ಹೌದು. ಕೂಸಿನ ಮುಂದೆ ಹಾಕೊಂಡು ಸಿದ್ಧಾರೂಢನ ಮನದಾಗ ಸ್ಮರಣೆ ಮಾಡಿ ಹೇಳ್ತಾಳ, ಯಪ್ಪ ಸಿದ್ಧಾರೂಢ ಎಂತ ಯಾಳೆ ತಂದ್ಯಪ್ಪ. ಕೂಸಿನ ದವಾಖಾನಿಗೆ ಹೋಗ್ಬೇಕಾದ್ರ ಹಂತಕ್ಕ 10 ರೂಪಾಯಿ ರೊಕ್ಕ ಇರ್ಲಾರ್ದಂಗ ಮಾಡಿಬಿಟ್ಟಲ್ಲ. ಎಂತ ಯಾಳೆ ತಂದೆ ಅಂತೇಳಿ ತಾಯಿ ಕಣ್ಣೀರ್ ತೆಗೆದಳ್ಳಾಕ್ ಚಾಲು ಮಾಡಿದ್ರು. ಹೌದ್ರಿಪ್ಪ. ಅಂತ ಯಾಳೆದೊಳಗೆ ಏನಾಗಿತ್ತ ಅಂತ ಕೇಳಿದ್ರ ಏನಾಗಿತ್ರಿಪ್ಪ? ಹುಬ್ಬಳ್ಳಿ ಸಿದ್ಧಾರೂಢರ ಮಠದ ಜಾತ್ರೆ ಬಂದಿತ್ತು. ಹುಬ್ಬಳ್ಳಿ ಸಿದ್ಧಾರೂಢರ ಮಠದ ಜಾತ್ರೆ ಬಂದಂತ ಸಂದರ್ಭದಾಗ ಅಲ್ಲಿ ಇರ್ತಕ್ಕಂತ ಸೇವಕರು ಏನ್ ಮಾಡಿದ್ರು, ಕೈಯಾಗ ಒಂದೊಂದು ಡಂಗರ ತಗೊಂಡ್ರು. ಕೈಯಾಗ ಒಂದು ಡಂಗರ ತಗೊಂಡು ಮ್ಯಾಗಿನ ಒಣಗಿ ತಳಗಿನ ಒಣಗಿ ತಮಗೆ ಎಲ್ಲಿ ಬೇಕು ಎಲ್ಲಾ ಕಡೆ ಓಣಿಗೂಟ ಸಾರ್ಕೊತ ಹೊಂಟ್ರು. ಏನ್ ಸಾರ್ತಿದ್ರಿಪ್ಪ? ಏನಂತ ಸಾರ್ತಿದ್ರಪ್ಪ ಅಂತ ಕೇಳಿದ್ರ ಸಿದ್ಧಾರೂಢರ ಮಠದ ಜಾತ್ರೆ ಬಂದದ. ಎಲ್ಲಾ ಓಣ್ಯಾಗಿನ ಹೆಣ್ಣು ಮಕ್ಕಳು ತಮ್ಮ ಮನೆಯಾಗಿನ ಮರ ತಗೊಂಡು ನಿಮ್ಮ ಮರ ತಗೊಂಡು ಸಿದ್ಧಾರೂಢರ ಮಠಕ್ಕೆ ಬಂದು ಅಕ್ಕಿ ಹಸು ಮಾಡತ್ತ ಹೇಳಿ ಡಂಗರ ಸಾರಿದ್ರು. ಈ ಶಬ್ದ ಯಾರಿಗೆ ಕೇಳಿಸ್ತ್ರಿಪ್ಪ? ಈ ಶಬ್ದ ಶರಣವು ಕೇಳಿಸ್ತು. ಹೌದು ಹೌದು. ಅವಾಗ ಶರಣವ್ ವಿಚಾರ ಮಾಡಿದ್ರು, ಏನತ್ರಿಪ್ಪ? ನನ್ನಪ್ಪ ಸಿದ್ಧಾರೂಢ ಮಠದ ಜಾತ್ರೆ ನಡೆದಂದ್ರ ಆ ಮಠದಾಗಿನ ತುಸು ಅಕ್ಕಿ ತರ್ಬೇಕಂತ ತಿಳ್ಕೊಂಡು ಮನ್ಯಾಗ ಒಂದು ಮುರುಕ ಮರ ಇತ್ತು. ಅದೇ ಮರ ತಗೊಂಡು ಸಿದ್ಧಾರೂಢ ಮಠದ ಜಾತ್ರೆಗೆ ಬಂದಳು. ಮಠದಾಗ ಬಂದು ಎಲ್ಲಾ ಹೆಣ್ಣು ಮಕ್ಕಳು ಒಂದು ಸೈಡ್ ಕೂತು ಅಕ್ಕಿ ಹಸು ಮಾಡ್ಲಾಕತ್ರ. ಈ ಶರಣಮ್ಮ ಒಂದು ಸೈಡ್ ಕೂತು ಹೆಣ್ಮಗಳು ಅಕ್ಕಿ ಹಸು ಮಾಡ್ಲಾಕತ್ತು. ಹೌದ್ರಿಪ್ಪ. ಅಕ್ಕಿ ಹಸು ಮಾಡಿದ ಎಲ್ಲ ಮುಗಿತ್ತು. ಸಿದ್ಧಾರೂಢ ಮನದಾಗ ಸ್ಮರಣೆ ಮಾಡಿಕೊಂಡು ಏನ್ ಮಾಡ್ತಾಳ್ರಿಪ್ಪ ತಾಯಿ? ಅವನ ಗುಣಗಾನವನ್ನ ಮಾಡಿಕೊಂಡು ಹೌದು ಶರಣವ್ ಹೇಳ್ತಾಳ, ಏನತ್ರಿಪ್ಪ? ಏ ಸಿದ್ಧಾರೂಢ, ಬಡತಾನ ಭಗವಂತ ಇಂತ ಯಾಳೆ ತಂದಾನ. ಹೌದು. ನಾನು ನಿನ್ನ ಮಠದಾಗಿಂದ ಅಕ್ಕಿ ಒಯ್ಬೇಕಾದ್ರೆ ನಾ ತುಡುಗು ಮಾಡಿ ಅಕ್ಕಿ ಒಯ್ದಿಲ್ಲಪ್ಪ. ನನಗೆ ಕೂಸಿನ ಸಾಕಿ ಸಲುವಾಗಿ ಅಕ್ಕಿ ಒಯ್ತೀನಿ. ತಪ್ಪಾದ್ರೂ ಇಂದಿಲ್ಲ ನಾಳೆ ನಿನ್ನ ಮಠದಾಗ ನಾ ದುಡಿದು ಋಣ ಮುಟ್ಟಿಸ್ತಾನು ಭಗವಂತ, ನೀನೇ ಕಾಪಾಡತ್ತೇಳಿ ಒಂದು ಮುಟ್ಟಿಗೆ ತುಡುಗಲೆ ಉಡಿಯೋದಾಗ ಕಟ್ಟುಗೊತ್ತರಿ ಶರಣವ್ವ. ಹೌದ್ರಿಪ್ಪ. ಆಜು ಬಾಜು ಕೂತ್ ಹೆಣ್ಮಕ್ಳು ಸುಮ್ಮ ಕುಂದಿರ್ಲಿಲ್ಲ. ಏನ್ ಮಾಡ್ತಾರಿಪ್ಪ? ಶರಣವ್ ಅಕ್ಕಿ ತುಡುಗು ಮಾಡಿ ಈಕಿನ ಸುಮ್ ಬಿಡುದು ಬೇಡ ಅಂದ್ರ ಅವ್ರು ಎಳ್ಕೊಂಡು ಹೋಗಿ ದರ ಎಳ್ಕೊಂಡು ಬಂದು ಸರದ ನೆತ್ತು ಹೆಣ್ಣು ಮಕ್ಕಳು ಹೊಡ್ಲಾಕತ್ರು. ಏನ ಸಿದ್ಧಾರೂಢ ಮಠಕ್ಕೆ ಬಂದದಿ ಅಕ್ಕಿ ಹಸು ಮಾಡಿ ಅಂತ ಹೇಳಿದ್ವಿ, ಉಡಿಯೋದಾಗ ಅಕ್ಕಿ ತುಡುಗು ಮಾಡ್ತಿಲ್ಲ ಅಂದ ಸರದಿತ್ತ ಹೊಡಿಲಾಕತ್ರು. ಕೈಯಂದ ಉಡಿ ಬಿಟ್ಟು ಶರಣಮ್ಮ ತಾಯಿ ಬಡಿ ತಾಪಕ್ಕೆ ಕೈ ಬಿಟ್ಟು ಪುಣ್ಯಾತ್ಮರೇ ಉಡಿಯೋದಾಗಿನ ಅಕ್ಕಿ ಎಲ್ಲ ತಳಗ ಚೆಲ್ಲಿದು. ಯಾವಾಗ ಉಡಿಯೋದಾಗಿನ ಅಕ್ಕಿ ತಳಗ ಚೆಲ್ಲಿದು ಸರದ ನಿತ್ತು ಮತ್ತ ಹೊಡೆದ್ರು. ಏ ಸಿದ್ಧಾರೂಢ, ಅಕ್ಕಿ ತುಡುಗು ಮಾಡ್ಬೇಕಾದ್ರ ನಿನಗೆ ಹೇಳೇ ಓದಿನಲ್ಲ ಸಿದ್ಧಾರೂಢನ ನಾಮಸ್ಮರಣ ಕೂಗಿದಾಗ ಪುಣ್ಯಾತ್ಮರೇ 1000 ಮಂದಿಯಾಗ ಸಿದ್ಧಾರೂಢ ಕೂತಿದ್ದ. 1000 ಮಂದಿಯಾಗ ಸಿಂಹಾಸನ ಮೇಲೆ ಸಿದ್ಧಾರೂಢ ಕೂತಿದ್ದ. ಯಾವಾಗ ಸಿದ್ಧಾರೂಢ ಅನ್ನೋ ಶಬ್ದ ಆ ಹೆಣ್ಮಗಳ ಧ್ವನಿ ಕೇಳಿದಾಗ ಸಿಂಹಾಸನ ಎದ್ದು ಓಡೋಡ್ಕೋತು ಬಂದ್ರು.
ಏನ್ ಮಾಡ್ತಾರಿಪ್ಪ ಆಕಿನ ಹೊಡಿಲಿಕ್ಕೆ ಹೋಗ್ಬೇಡ್ರು, ಆಕಿನ ಬಡಿಲಕ್ ಹೋಗ್ಬೇಡ್ರು. ಒಂದು ತುತ್ತ ಅಕ್ಕಿ ಗಂಜಿ ಸಲುವಾಗಿ ನನ್ನ ಮಟ್ಟಕ್ಕೆ ಬಂದ್ರೆ ಆಕಿನ ಯಾರು ಹೊಡಿಲಿಕ್ಕೆ ಹೋಗ್ಬೇಡ್ರಿ. ಎಲ್ಲಾ ಮಂದಿನ ದೂರ ಸರಿಸಿದ್ರು. ಹೆಣ್ಮಗಳನ್ನ ಕರೆದು ಕೇಳ್ತಾಳ, ಏನಂತ್ರಿಪ್ಪ ಯವ್ವಾ ಹಿಡಿ ಅಕ್ಕಿ ಸಲುವಾಗಿ ನನ್ನ ಮಟ್ಟಕ್ಕೆ ಬಂದಿದೆ ಅಂದ್ರೆ ಹೌದು ಜಗತ್ತದಾಗ ಬಡತನ ಬರ್ತದೆ ಅದಕ್ಕ, ಸಿರಿತನ ಬರ್ಲಾಕ. ಹೌದ್ರಿ, ಸಿರಿತನ ಬರ್ತದೆ ಅದಕ್ಕ, ಬಡತನ ಬರಾಕ. ಸೂರ್ಯ ಮುಣುಗ್ತಾನೆ ಅದಕ್ಕ, ಹೊತ್ತು ಹೊಂಡ್ಲಾಕ. ಹೊತ್ತು ಹೊಣ್ತದೆ ಅದಕ್ಕ, ಮತ್ತ ಹೊತ್ತು ಮುಣುಗ್ಲಾಕ ಸನ್ಯಾ. ಹಂಗ ಇದು ಸಿರಿತನ ಬಡತನ ಮದ್ದಿನ ಬಿಸಿಲಿದ್ದಂಗದ ತಾಯಿ. ಹೌದು, ಹಿಡಿ ಅಕ್ಕಿ ಸಲುವಾಗಿ ನನ್ನ ಮಟ್ಟಕ್ಕೆ ಬಂದು ನನ್ನ ಕೂಗಿ ಕರೆದಿದಿ ಅಂದ ಬಳಕ ಮುಂದಿನ ವರ್ಷ ನನ್ನ ಮಟ್ಟದ ಜಾತ್ರೆ ಬರುವಂತ ಸಂದರ್ಭದಾಗ 1001 ಚೀಲ ತಂದ ನನ್ನ ಮಟ್ಟಕ್ಕೆ ಅಕ್ಕಿಯಂಗ ಹಚ್ಚುವಂಗ ಆಶೀರ್ವಾದ ಮಾಡ್ತಾಳ. ಸ್ವತಃ ಹುಬ್ಬಳ್ಳಿ ಸಿದ್ದಾರೂಢರ ಆಶೀರ್ವಾದ ಮಾಡಿದ್ರು. ಪುಣ್ಯಾತ್ಮರೇ ಸಿದ್ದಾರೂಢರ ಆಶೀರ್ವಾದ ಮಾಡಿದ್ರು. ಅವಾಗ ಹೆಣ್ಣು ಮಗಳು ಏನು ಮಾಡ್ತಾಳ್ರಿಪ್ಪ? ಅವಾಗ ಹೆಣ್ಣು ಮಗಳು ಸಿದ್ದಾರೂಢರ ಪಾದಕ್ಕೆ ಸ್ಮರಣೆಯನ್ನ ಮಾಡಿದಳು. ಹೊಳ್ಳಿ ಬರುವ ವರ್ಷ ಸಿದ್ದಾರೂಢರ ಮಠದ 1001 ಚೀಲ ತಂದು ಸಿದ್ದಾರೂಢರ ಮಠದ ಜಾತ್ರೆಗೆ ಅಕ್ಕಿಯನ್ನು ಹಾಕ್ತಾಳೆ. ಬರೀ ಒಂದೇ ವರ್ಷ ಅಲ್ಲ, ಪ್ರತಿ ವರ್ಷ ಹುಬ್ಬಳ್ಳಿ ಸಿದ್ದಾರೂಢರ ಮಠದ ಜಾತ್ರೆ ಬತ್ತಂದ್ರ 1001 ಚೀಲ ತಂದು ಅಕ್ಕಿ ಹಾಕ್ತಾಳೆ. ಯಾಕ? ಬರೇ ಒಂದು ಸಿದ್ದಾರೂಢ ಅನ್ನುವಂತ ಒಂದು ನಾಮ ಕೂಡಿದಕ್ಕಾಗಿ ಬಡತನ ಹೋಗಿ ಸಿರಿತನ ಬಂದದ. ಇನ್ನೂ ಆದ್ರೂ ಕೂಡ ಪ್ರತಿ ವರ್ಷ ತಂದು ಅಕ್ಕಿ ತಂದು ಆ ಮಠಕ್ಕೆ ಹತ್ತಾರೆ. ಆ ಮಣಿತನಕ್ಕೆ ಹೆಸರು ಬಿದ್ದದ ಪುಣ್ಯಾತ್ಮರೇ. ಅಕ್ಕಿಯವರ ಮಣಿತನ ಅಂತೇಳಿ ಹೆಸರು ಬಿದ್ದದ ಪುಣ್ಯಾತ್ಮರೇ. ಅಕ್ಕಿಯವರ ಮಣಿತನ ಅಂತೇಳಿ ಹೆಸರು ಬಿದ್ದದ. ಸದ್ದ ನೋಡ್ಲಕ್ ಹೋದ್ರು ಸಿಗುತ್ತದ. ಕಾರಣ ನಾಮರಿಪ್ಪ, ಸಿದ್ದಾರೂಢನ ನಾಮ ನುಡಿದಕ್ಕಾಗಿ. ಹೌದ್ ಹೌದ್. ಅದಕ್ಕ ಜಗತ್ತದೊಳಗ ನಾಮ ಅಂತಕ್ಕಂಥದ್ದು ಬಹಳ ದೊಡ್ಡದದ ಪುಣ್ಯಾತ್ಮರೇ. ದೊಡ್ಡದ್ರಿಪ್ಪ. ನಾಮವನ್ನ ಬಿಟ್ಟು ಜಗತ್ತದೊಳಗೆ ನೇಮ ಕೆಡ್ತದ ಕರೆ. ನಾಮ ಕೆಡಂಗಿಲ್ಲ, ನಾಮ ಕೆಡುವುದಿಲ್ಲ. ಹೌದು. ಅದಕ್ಕೆ ಇರ್ಲಿ, ಬಹಳ ಮಾತಾಡ್ತಕ್ಕಂಥ ಇತಿಹಾಸ ಇಲ್ಲ. ಇಲ್ರಿಪ್ಪ, ಒಂದು 4 ನುಡಿ ಕ್ಯಾಲೆನ ಹಾಡಿ ಭಂಡಾರ ಕಟ್ಟಗೋಪದ್ರಾಗ ಹಾಡತ್ರಿ. ನೀವು ಹಳಿ ಹಾಡೋದು ಬಿಟ್ರಿ ನೀಗ? ಅದೊಂದಿಲ್ಲ, ಮದಗೊಂಡ್ ಮುತ್ಯ ಅನ್ನೊಂದು ಹಾಡ ಕೇಳಾಕತ್ಯಾರ. ಹೌದ್ರಿಪ್ಪ, ಹೌದು. ಅದೊಂದು ಹಾಡವನ್ನ ಹಾಡಿ ಹೇಳ್ರಿಪ್ಪ. ಒಮ್ಮೆ 2 ಹಾಡ್ರಿ. ಓಕೆ ಓಕೆ, ಆಯ್ತಾಯ್ತು. ಹಲೋ 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 ಮಂದ್ರೂಪ ಗ್ರಾಮದ ಗಾನ ಕೋಗಿಲೆ ಎಲ್ಲಿ ಹೋಯಿತೋ